पादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहं। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवग्नममरासुरसिद्धवन्द्यं। व्यासाय प्रतिमेतिहासरचनोल्लासाय दुर्वादिनां त्रासाय सकराय सत्सुकृतविश्वासाय दोषद्विषे भासायामुनरम्यतोय सदृशायासाय मासे विने दासाय भयदाय मद्वगुरुर्द्वासाय तुभ्यं नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये। श्रीमतो राघवेन्द्रस्य नमामि पदपङ्कजे कामिताशेषकल्याण कलनाकल्पपादपो। योग्रे भूद्विश्वगर्भः सुखनिधिरमितैर्वासुदेवादिरूपैः क्रीडन् देवैरजाद्यैः अगणितसुगुणो नित्यनुचोच्चभावैः वेदैर्वेद्योस्तदोषोऽप्यसुरजनमनो मोहयन्मर्त्यवृत्त्या भक्तानां मुक्तिदाता द्विषदसुखकरः पातु सोऽस्मान् रमेशः। ಶ್ರೀ ಗುರುಭ್ಯೋ ನಮಃ. ಪರಮ ಮಂಗಳಕರರಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ 350ನೇ ವರ್ಷದ ಈ ಒಂದು ಆರಾಧನಾ ಮಹೋತ್ಸವದ ಸಂದರ್ಭದಲ್ಲಿ ಯಲಹಂಕದ ಪಂಚಮುಖಿ ಮಾಧ್ವ ಸಂಘದವರು ಈ ಒಂದು ಆನ್ಲೈನ್ ಮೂಲಕವಾಗಿ ಶ್ರೀಮದ್ ಆನಂದ ತೀರ್ಥರ ಗ್ರಂಥಗಳ ಸಂಗ್ರಹವನ್ನು ಮಾಡಿದ ರಾಘವೇಂದ್ರ ಸ್ವಾಮಿಗಳ ಗ್ರಂಥಗಳ ಬಗ್ಗೆ ಇಲ್ಲಿ ಪ್ರವಚನವನ್ನು ಏರ್ಪಾಡು ಮಾಡಿದ್ದಾರೆ. ಈ ಪ್ರವಚನ ಮಾಲಿಕೆಯನ್ನು ಇವತ್ತು ಲೀಲಾ ಮತ್ತು ಪ್ರಸನ್ನ ಅವರ ಫ್ಯಾಮಿಲಿಯವರು ನಡೆಸಿಕೊಡ್ತಾ ಇದ್ದಾರೆ. ಜೆ ಪಿ ನಗರ ಬೆಂಗಳೂರಿನವರು 1 ಗಂಟೆಗಳ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳ ಗ್ರಂಥದ ಅದ್ಭುತವಾಗಿರತಕ್ಕಂತಹ ವಿಚಾರಣಾ ಶೈಲಿ, ವಿಶ್ಲೇಷಣಾ ರೀತಿ ಇವುಗಳನ್ನು ನಾವು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಕಲಿಯುಗ ಕಾಮಧೇನು ಕಲ್ಪವೃಕ್ಷ ಎಂಬುದಾಗಿ ಪ್ರಸಿದ್ಧರಾದ ರಾಘವೇಂದ್ರ ಸ್ವಾಮಿಗಳು ಹರಿಪಾದ ಕಂಜ ನಿಷೇವಣಾಲಬ್ಧ ಸಮಸ್ತ ಸಂಪತ್ ವಿದ್ವತ್ಪರಿಜ್ಞೇಯ ಮಹಾವಿಶೇಷರು ಎಂಬುದಾಗಿ ಅವರನ್ನು ಅಪಣಾಚಾರ್ಯರು ಕೊಂಡಾಡಿದ್ದಾರೆ. ಹರಿವಾಯುಗುರುಗಳ ಸೇವೆಯನ್ನು ಮಾಡಿದ್ದರಿಂದ ಆ ಹರಿವಾಯುಗುರುಗಳ ಸೇವಾ ಫಲದಿಂದ ಅವರು ಮಾಡಿದ ಸೇವೆ ಜ್ಞಾನದ ಸೇವೆ. ಶ್ರೀಮದ್ ಆನಂದ ತೀರ್ಥರ ಟೀಕಾಕೃತ್ಪಾದರ ಗ್ರಂಥಗಳಿಗೆ ಅದ್ಭುತವಾದ ಟೀಕಾ ಟಿಪ್ಪಣಿಗಳನ್ನು ಬರೆದು ತನ್ಮೂಲಕವಾಗಿ ಪರಂಪರೆಯಲ್ಲಿ ಬಂದ ಎಲ್ಲರ ಸೇವೆಯನ್ನು, ಎಲ್ಲ ಗುರುಗಳ ಅನುಗ್ರಹವನ್ನು ಸಂಪಾದನೆ ಮಾಡತಕ್ಕಂಥವರಾಗಿದ್ದಾರೆ. ರಾಯರ ಗ್ರಂಥಗಳ ಬಗ್ಗೆ ವಾದೀಂದ್ರ ತೀರ್ಥಗುರು ಸಾರ್ವಭೌಮರೊಂದು ಮಾತಂತಾರೆ. ಉಕ್ತನ್ನೋ ವಕ್ತಿಭೂಯ ಕ್ವಚಿದಪಿ ಲಿಖಿತಂ ನೈವ ನಿರ್ಮಾಷ್ಟಿ ತಸ್ಮಾತ್ ಅಸ್ಮಾಭಿಃ ಸತ್ಪ್ರಬಂಧ ಪ್ರಣಯನ ವಿಷಯೇ ಸ್ತೂಯತೆ ರಾಘವೇಂದ್ರ. ರಾಘವೇಂದ್ರ ಸ್ವಾಮಿಗಳ ಪರಮಾದ್ಭುತವಾದ ಗ್ರಂಥಗಳ ವೈದುಷ್ಯ ಯಾವ ರೀತಿಯಾದದ್ದು ಎನ್ನುವುದನ್ನು ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ಹೇಳ್ತಾ, ಹೇಳಿದ್ದನ್ನು ಮತ್ತೆ ಹೇಳೋದಿಲ್ಲ, ಬರೆದದ್ದನ್ನು ಅಳಿಸುವುದಿಲ್ಲ, ಇವೇ ಮೊದಲಾದ ದೊಡ್ಡವರ ಜೊತೆಗೆ ವಿವಾದಗಳನ್ನು ಮಾಡೋದಿಲ್ಲ. ಹೀಗೆ ಅವರ ಗ್ರಂಥವನ್ನು, ತಾಡಬಾಲಗಳನ್ನು ಪ್ರತ್ಯಕ್ಷವಾಗಿ ಕಂಡ ವಾದೀಂದ್ರ ತೀರ್ಥ ಗುರು ಸಾರ್ವಭೌಮರು ಅವರನ್ನು ಕೊಂಡಾಡಿದ್ದಾರೆ. ಇಂತಹ ರಾಘವೇಂದ್ರ ಸ್ವಾಮಿಗಳು ಮಾಡಿದ ಅಪಾರವಾದ ಗ್ರಂಥಗಳ ಪೈಕಿ ಕೃಷ್ಣಚಾರಿತ್ರ ಮಂಜರಿ, ರಾಮಚಾರಿತ್ರ ಮಂಜರಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ, ಪ್ರಾತಃಸಂಕಲ್ಪ ಗದ್ಯ, ಸರ್ವಸಮರ್ಪಣ ಗದ್ಯ, ನದಿ ತಾರತಮ್ಯ ಸ್ತೋತ್ರ, ಬಹು ಗ್ರಂಥಗಳನ್ನು ಶ್ರೀಮದ್ ಆಚಾರ್ಯರ ಗ್ರಂಥಗಳಿಗೆ ಅಧ್ಯಯನ ಮಾಡುವವರಿಗೆ ಅತ್ಯಂತ ಉಪಕಾರಕವಾಗಿ ಗ್ರಂಥಗಳನ್ನು ಬರೆದಿದ್ದಾರೆ. ಇಡೀ ರಾಮಾಯಣದ ಸಂಗ್ರಹವನ್ನು ಮುಹುಸ್ಮಾರಿತ ವಾಲ್ಮೀಕಿಂ ಪುನಸ್ತಂ ನೌಮಿ ದೇಶಿಕಂ ಯೋ ವಿಸ್ತೀರ್ಣಾಂ ರಾಮಕಥಾಂ
ಸ್ರಗ್ಧರಾಭಿಸ್ಸಮಗ್ರಹೀತ್. ಸ್ರಗ್ಧರಾ ವೃತ್ತದಲ್ಲಿ ಇಡೀ ರಾಮಾಯಣವನ್ನು 24 ಸಹಸ್ರ ಶ್ಲೋಕಗಳಿಂದ ಕೂಡಿದ ರಾಮಾಯಣವನ್ನು ಬಹಳ ಸಂಗ್ರಹವಾಗಿ 11 ಶ್ಲೋಕಗಳಲ್ಲಿ ಸಂಕ್ಷೇಪ ವಿಸ್ತರಾಭ್ಯಾಂ ಹಿ ಕಥಯಂತಿ ಮನೀಷಿಣಃ ಎಂಬುದಾಗಿ ಹೇಳಿದಂತೆ ಅತ್ಯಂತ ಸಂಕ್ಷೇಪವಾಗಿ 11 ಶ್ಲೋಕಗಳಲ್ಲಿ ರಾಮಾಯಣದ ಕಥಾ ಸಂದರ್ಭವನ್ನು ನಿರೂಪಣೆ ಮಾಡಿದ್ದಾರೆ. ಇಡೀ ಭಾಗವತದ ದಶಮಸ್ಕಂಧದ ಕೃಷ್ಣಾವತಾರದ ಚರಿತ್ರೆಯನ್ನು ಕೃಷ್ಣಚಾರಿತ್ರ್ಯ ಮಂಜರಿ ಮೂಲಕವಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ಶ್ರೀಮದ್ ಆಚಾರ್ಯರ ಗ್ರಂಥದಲ್ಲಿ ಗ್ರಂಥ ಬಾಹುಲ್ಯ ಇರತಕ್ಕಂತಹ ಒಂದು ಶ್ರೇಷ್ಠವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ. 5000ಕ್ಕೂ ಹೆಚ್ಚು ಶ್ಲೋಕಗಳಿಂದ ಕೂಡಿದ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಶ್ರೀಮದ್ ಆಚಾರ್ಯರು ಇತಿಹಾಸ ಪುರಾಣಾಭ್ಯಾಂ ಭವಚ್ಚಿತ್ರಾದಿ ಲೋಡಿತಾತ್ ಜಾತಾಂ ಭಾರತ ತಾತ್ಪರ್ಯ ಸುಧಾಂಕ ಸನ್ಯಸೇವತೆ ಅಂತಂದಿದ್ದಾರೆ. ಇತಿಹಾಸ ಪುರಾಣಾಬ್ದೇಹೇ, ಇತಿಹಾಸ ಮತ್ತು ಪುರಾಣಗಳ ಸಮುದ್ರವನ್ನು ಮಂಥನ ಮಾಡಿ ಅವುಗಳಿಂದ ಹೊರಗೆ ಬಂದಿರತಕ್ಕಂತಹ ಅಮೃತವೇ ಮಹಾಭಾರತ ತಾತ್ಪರ್ಯ ನಿರ್ಣಯ. ಆ ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು 5000ಕ್ಕೂ ಮಿಕ್ಕ ಶ್ಲೋಕಗಳಿಂದ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯ ಎಂಬುದಾಗಿ ತಾವು ಗ್ರಹಣವನ್ನು ಮಾಡಿ ತೋರಿಸಿಕೊಟ್ಟಿದ್ದಾರೆ. ಈ ಗ್ರಂಥದಲ್ಲಿ ಇದು 32 ಅಧ್ಯಾಯಗಳಿಂದ ಕೂಡಿರತಕ್ಕಂತಹ ಗ್ರಂಥ. 32 ಅಧ್ಯಾಯಗಳಲ್ಲಿ ಹರಿವಂಶ ಕಥಾ ನಿರ್ಣಯ ಮತ್ತು ರಾಮಾಯಣ ಕಥಾ ನಿರ್ಣಯ ಮತ್ತು ಮಹಾಭಾರತ ಕಥಾ ನಿರ್ಣಯವನ್ನು ಮಾಡಿಕೊಟ್ಟಿದ್ದಾರೆ. ಆಚಾರ್ಯರು ಮಾಡಿದ ಈ ಗ್ರಂಥದಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಯಾವ್ಯಾವ ಅಧ್ಯಾಯದಲ್ಲಿ ಏನೇನು ಬರುತ್ತೆ ಎನ್ನುವುದನ್ನು ಬಹಳ ಕಷ್ಟ ಸಾಧ್ಯವಾಗತ್ತೆ ಎಲ್ಲರೂ ಹುಡುಕಬೇಕಾದರೆ. ಅದಕ್ಕಾಗಿ ರಾಘವೇಂದ್ರ ಸ್ವಾಮಿಗಳು ಒಂದು ಅಧ್ಯಾಯಕ್ಕೆ ಒಂದು ಶ್ಲೋಕದಂತೆ 32 ಅಧ್ಯಾಯಗಳನ್ನು ಸಂಗ್ರಹ ಮಾಡಿದ್ದಾರೆ. 32 ಶ್ಲೋಕಗಳನ್ನು ತಾವು ಸಂಗ್ರಹ ಮಾಡಿದ್ದಾರೆ. ಆ 32 ಶ್ಲೋಕಗಳಲ್ಲಿ ಒಂದೊಂದು ಅಧ್ಯಾಯದ ಕಥಾ ಸಂದರ್ಭವನ್ನು ಸರಳವಾದ ಸುಲಲಿತವಾದ ಸುಂದರವಾದ ಪದಗಳ ಪುಂಜದಿಂದ ಸಾಮಾನ್ಯರಿಗೂ ಅರ್ಥವಾಗುವಂತೆ ಈ ಅಧ್ಯಾಯದಲ್ಲಿ ಪಾಂಡವರ ಕಥೆಯಲ್ಲಿ ಬಂದಿದೆ, ಕೃಷ್ಣನ ಕಥೆಯಲ್ಲಿ ಬಂದಿದೆ, ಕೃಷ್ಣನಿಗೆ ಎಷ್ಟು ವಯಸ್ಸಾದಾಗ ಕೃಷ್ಣನ ಒಂದು ಸಂಪರ್ಕವಾಯಿತು, ಕೃಷ್ಣನಿಗೆ ಮದುವೆಯಾದ ಮೇಲೆ ಆ ಮದುವೆಯ ನಂತರದಲ್ಲಿ ಪಾಂಡವರ ಮದುವೆ ಯಾವಾಗಾಯಿತು, ಇವೇ ಮೊದಲಾದ ಅನೇಕ ವಿಚಾರಗಳನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ರಾಯರ ಅದ್ಭುತವಾದ ಗ್ರಂಥಗಳು, ವಿದ್ವತ್ ಪರಿಜ್ಞೆಯ ಮಹಾವಿಶೇಷರು. ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಪವಾಡ ಮಾಡಿದ್ದಾರೆ, ಮನೆಗಳು ಕೊಡ್ತಾರೆ, ಮಕ್ಕಳು ಕೊಡ್ತಾರೆ, ರೋಗಗಳನ್ನು ಪರಿಹಾರ ಮಾಡ್ತಾರೆ, ಬೇಡದ ಇಷ್ಟಾರ್ಥಗಳನ್ನು ಕೊಡ್ತಾರೆ ಅಂತಿಷ್ಟೇ ಅಲ್ಲ ರಾಯರ ಮಹಿಮೆ. ರಾಯರ ಮಹಿಮೆಯಲ್ಲಿ ನಾವು ಕಾಣಬೇಕಾಗಿರತಕ್ಕಂಥ ಅದ್ಭುತವಾದ ರೀತಿ ಅಂತಂದರೆ ಮುಖ್ಯವಾಗಿ ರಾಯರ ಗ್ರಂಥದಲ್ಲಿ ನಾವು ನೋಡಬೇಕಾದ್ದು, ರಾಯರ ಮಹಿಮೆಯನ್ನು ನೋಡಬೇಕಾದದ್ದು ಅವರ ಗ್ರಂಥಗಳ ಮೂಲಕವಾಗಿ. ಆದ್ದರಿಂದ ಆ ಗ್ರಂಥಗಳ ಒಂದು ಈ ರೀತಿಯಾದ ಪ್ರವಚನ ಅತ್ಯಂತ ಯೋಗ್ಯವಾದದ್ದು. ಈ ಒಂದು ಕಷ್ಟಕಾಲದಲ್ಲಿ ಮನೆಯಲ್ಲೇ ಕೂತು ಸದುಪಯೋಗವನ್ನು ಮಾಡಿಕೊಳ್ತಕ್ಕಂಥ ಸಜ್ಜನರಿಗೆ ಈ ಒಂದು ಕ್ರಮದಲ್ಲಿ ಮಾಡಿರತಕ್ಕಂಥದ್ದು ಅತ್ಯಂತ ಸ್ತುತ್ಯಾರ್ಹವಾದ ವಿಚಾರವಾಗಿದೆ. ಆಚಾರ್ಯರ ಮೊದಲನೆಯ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮೊದಲನೆಯ ಅಧ್ಯಾಯದಲ್ಲಿ ಬಂದಿರತಕ್ಕಂತಹ ಅದ್ಭುತವಾದ ವಿಷಯಗಳನ್ನು ನಮ್ಮ ರಾಘವೇಂದ್ರ ಸ್ವಾಮಿಗಳು ಮೊದಲಿಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ನಿರೂಪಣೆ ಮಾಡುವ ಸಂದರ್ಭದಲ್ಲಿ ಯೋಗ್ರೇ ಭೂದ್ವಿಶ್ವಗರ್ಭ ಸುಖನಿಧಿರಮಿತೈರ್ವಾಸುದೇವಾದಿರೂಪೈ, ಜಗದುದರನಾಗಿರ್ತಕ್ಕಂತಹ ಸುಖದ ಸಮುದ್ರನಾದ ರಮೇಶ, ರಮಾದೇವಿಯ ಗಂಡನಾದ ಪರಮಾತ್ಮ, ಸೃಷ್ಟಿಯ ಆದಿಯಲ್ಲಿ ಅವನಿದ್ದಾನೆ. ಅಮಿತವಾದ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ಪ್ರದ್ಯುಮ್ನ ಮೊದಲಾದ ರೂಪಗಳಿಂದ ವಿಹಾರವನ್ನು ಮಾಡುತ್ತಾ ಸದಾ ತಾರತಮ್ಯದಿಂದ ಯುಕ್ತರಾದ ಬ್ರಹ್ಮಾದಿ ದೇವತೆಗಳಿಂದ ದೋಷರಹಿತ ಅಗಣಿತವಾದ ಸುಗುಣದಿಂದ ತುಂಬಿದವನು, ವೇದಗಳಿಂದ ವೇದ್ಯನಾದವನು, ಅಸುರ ಜನರ ಮನಸ್ಸನ್ನು ಮರ್ತ್ಯ ಲೀಲೆಯಿಂದ
ಮೋಹನವನ್ನುಗೊಳಿಸ್ತಾ ಭಕ್ತರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥವನು, ದ್ವೇಷಿಗಳಿಗೆ ದುಃಖದಾಯಕನು ಆಗಿದ್ದಾನೋ ಆ ರಮೇಶ ನಮ್ಮನ್ನು ಪಾತು ಸೋಸ್ಮಾನ್ ರಮೇಶ, ಅಂಥ ರಮೇಶ ನಮ್ಮನ್ನು ಕಾಪಾಡಲಿ ಎಂಬುದಾಗಿ ಇಲ್ಲಿ ಶ್ಲೋಕದಲ್ಲಿ ಸ್ತೋತ್ರ ಮಾಡಿದ್ದಾರೆ. ಈ 131 ಶ್ಲೋಕಗಳು ಮಹಾಭಾರತ ತಾತ್ಪರ್ಯನಿರ್ಣಯದ ಮೊದಲನೇ ಅಧ್ಯಾಯದಲ್ಲಿ ಬರುತ್ತೆ. 131 ಶ್ಲೋಕದಲ್ಲಿ ಬಂದದ್ದನ್ನು ರಾಘವೇಂದ್ರ ಸ್ವಾಮಿಗಳು 4 ಪಾದದಲ್ಲಿ ಸಂಗ್ರಹ ಮಾಡಿಕೊಟ್ಟು ಬಿಟ್ಟಿದ್ದಾರೆ. ಪರಮಾತ್ಮನ ಬಗ್ಗೆ ಅಪಾರವಾದ ವಿಷಯಗಳನ್ನು ಹೇಳ್ತಾ ಶ್ರೀಮದ್ ಆಚಾರ್ಯರು ಮಹಾಭಾರತ ತಾತ್ಪರ್ಯನಿರ್ಣಯದಲ್ಲಿ ಏನೇನು ಹೇಳಿದ್ದಾರೆ ಎನ್ನುವುದನ್ನು ಹೇಳ್ತಾ ಇದ್ದಾರೆ. ಸಾಧನೆಗೆ ಉಪಯುಕ್ತವಾದ ಸರ್ವಶಾಸ್ತ್ರಾರ್ಥ ನಿರ್ಣಯವನ್ನು ಆನಂದ ತೀರ್ಥರು ಭಗವತ್ಪಾದರು ಮಾಡಿಕೊಟ್ಟಿದ್ದಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ಅಂತಾರೆ ಆಚಾರ್ಯರೇ ತಮ್ಮ ಗ್ರಂಥದಲ್ಲಿ. ಸಕಲ ಶಾಸ್ತ್ರಾರ್ಥವನ್ನು ಇಲ್ಲಿ ಸಂಗ್ರಹ ಮಾಡಿದ್ದಾರೆ. ಸೃಷ್ಟಿಯ ಪ್ರಾರಂಭದಲ್ಲಿ ಪರಮಾತ್ಮನೊಬ್ಬನೇ ಇದ್ದ ಅನ್ನುವುದರಿಂದ ಸರ್ವಜೀವರು ಅಸ್ವತಂತ್ರರು, ರಮಾಬ್ರಹ್ಮಾದಿ ಸಮಸ್ತ ಚೇತನಗಣ ಅಸ್ವತಂತ್ರಕ್ಕೆ ಒಳಗಾಗಿದ್ದಾರೆ. ಪರಮಾತ್ಮನೊಬ್ಬನೇ ಸರ್ವತಂತ್ರ ಸ್ವತಂತ್ರ, ಅವನಲ್ಲದೆ ಯಾರೂ ಸ್ವತಂತ್ರರಲ್ಲ. ಸಾಧನೆಗೆ ಬೇಕಾದ ಶಾಸ್ತ್ರಾರ್ಥವನ್ನು ಆಚಾರ್ಯರು ಹೇಳ್ತಾ ಇದ್ದಾರೆ. ಪರಮಾತ್ಮನ ಅನೇಕ ರೂಪಗಳ ಆವಿರ್ಭಾವವನ್ನು ಕೂಡ ಅಲ್ಲಿ ನಮಗೆ ಪರಮಾತ್ಮ ತಾನೊಬ್ಬನೇ ನಾರಾಯಣನಾಗಿದ್ದ, ಪಂಚರೂಪಿಯಾದ, ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ರೂಪಿಯಾಗಾದ, ಅದಕ್ಕೆ ವ್ಯೂಹರೂಪ ಅಂತಾರೆ. ಅದಾದ ಮೇಲೆ ಕೇಶವಾದಿ ದ್ವಾದಶ, ಮತ್ಸ್ಯಾದಿ ದಶರೂಪಗಳನ್ನು, ಅದಾದ ಮೇಲೆ ನಾರಾಯಣಾದಿ 100 ರೂಪಗಳನ್ನು, ವಿಶ್ವಾದಿ ಸಹಸ್ರ ರೂಪಗಳನ್ನು, ಪರಾದಿ ಬಹುರೂಪಗಳನ್ನು, ಅಜಿತಾದಿ ಅನಂತ ರೂಪಗಳನ್ನು ಪರಮಾತ್ಮ ತಾಳಿದ್ದಾನೆ. ಇವೆಲ್ಲ ರೂಪಗಳು ಕೂಡ ಪರಸ್ಪರವಾಗಿ ಭೇದದಿಂದ ಕೂಡಿದ್ದಲ್ಲ. ಇದು ಬೇರೆ ಅದು ಬೇರೆ ಅಂತಿಲ್ಲ. ಎಲ್ಲ ರೂಪಗಳೂ ಒಂದೇ, ಅಭೇದವಾಗಿದೆ, ಅಭಿನ್ನವಾಗಿದೆ. ಪರಮಾತ್ಮ ನಿರ್ದೋಷನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಸ್ವತಂತ್ರನಾಗಿದ್ದಾನೆ. ಅವನ ಇಚ್ಛೆ ಇಲ್ಲದೆ ರಮಾಬ್ರಹ್ಮಾದಿ ಸಮಸ್ತ ಜಗತ್ತೂ ಕೂಡ ಏನೂ ಮಾಡಲಿಕ್ಕೆ ಸಾಮರ್ಥ್ಯವಿಲ್ಲ ಅನ್ನುವುದನ್ನು ನಮಗಲ್ಲಿ ತೋರಿಸಿದ್ದಾರೆ. ಇದಾದ ಮೇಲೆ ಪರಮಾತ್ಮನ ಸ್ವಾತಂತ್ರ್ಯ ಅಂದರೆ ಎಂಥದ್ದು? ಪರಮಾತ್ಮನ ಸ್ವಾತಂತ್ರ್ಯ ಅಂದರೆ ಹೊರಗಡೆ ರಾಜಾದಿಗಳು ನಮ್ಮನ್ನು ಆಳ್ತಾರೆ, ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಪರಮಾತ್ಮನದು ಆ ರೀತಿಯಾದ ಸ್ವಾತಂತ್ರ್ಯವಲ್ಲ. ನಮ್ಮೊಳಗೆ ಬಿಂಬನಾಗಿ ತಾನಿದ್ದು ಅನಂತ ಜೀವರಾಶಿಗಳ ಒಳಗೆ ಅನಂತ ರೂಪದಿಂದ ಬಿಂಬನಾಗಿದ್ದು ತಾನೇ ಚೇಷ್ಟಾವನ್ನು ಮಾಡ್ತಾನೆ. ಸಕಲ ಚೇಷ್ಟೆಗಳನ್ನು ಪರಮಾತ್ಮ ತಾನೇ ಮಾಡ್ತಾನೆ. ಜೀವರಿಗೆ ಸ್ವತಂತ್ರವಾಗಿ ಏನೂ ಮಾಡಿಕೊಳ್ಳಿಕ್ಕಾಗಲ್ಲ. ಪರಮಾತ್ಮನೇ ಎಲ್ಲ ಕಾಲಗಳಲ್ಲಿ ನಿಂತು ಮಾಡಿಸ್ತಾನೆ. ಆ ಪರಮಾತ್ಮನ ಬಿಂಬದಲ್ಲಿ ಮುಖ್ಯ ಪ್ರತಿಬಿಂಬರಿಬ್ಬರು. ಸ್ತ್ರೀ ಪ್ರತಿಬಿಂಬ ರಮಾದೇವಿ, ಪುರುಷ ಪ್ರತಿಬಿಂಬ ನಮ್ಮ ಆಭಾಸಕೋಸ್ಯ ಪವನಃ, ಪವನಸ್ಯ ರುದ್ರಃ, ಶೇಷಾತ್ಮಕೋ ಗರುಡ ಏವ ಚ ಶಕ್ರಕಾಮೋ. ಪರಮಾತ್ಮನ ಮುಖ್ಯ ಪ್ರತಿಬಿಂಬ ವಾಯುದೇವರು, ರಮಾದೇವಿ ಮುಖ್ಯ ಪ್ರತಿಬಿಂಬಳಾಗಿದ್ದಾಳೆ. ಹೀಗೆ ರಮಾ ಮತ್ತು ವಾಯುದೇವರಿಬ್ಬರು ಪರಮಾತ್ಮನಿಗೆ ಬಿಂಬ ಪ್ರತಿಬಿಂಬರಾಗಿದ್ದಾರೆ. ರಮಾದೇವಿಗೆ ಸರಸ್ವತಿ ಪ್ರತಿಬಿಂಬ, ಸರಸ್ವತಿಗೆ ಪಾರ್ವತಿ, ವಾಯುದೇವರಿಗೆ ಗರುಡಶೇಷ ರುದ್ರಾದಿಗಳು, ಅವರಿಗೆ ಇಂದ್ರಾದಿ ದೇವತೆಗಳು. ಹೀಗೆ ತಾರತಮ್ಯದಲ್ಲಿ ತಿಳಿಯಬೇಕು ಎಂಬುದಾಗಿ ಹೇಳ್ತಾ, ಯಾವುದೇ ಒಂದು ಶಾಸ್ತ್ರಾರ್ಥವನ್ನು ನಾವು ತಿಳಿಯಬೇಕಾದರೆ ಪ್ರಮಾಣತ್ವೇನ ಯಾವುದನ್ನು ಸ್ವೀಕಾರ ಮಾಡಬೇಕು ಅಂದರೆ ಸದಾಗಮಗಳನ್ನು ಸ್ವೀಕಾರ ಮಾಡಬೇಕು ಅಂತಾರೆ. ಋಗಾದಯಶ್ಚ ಚತ್ವಾರ ಪಂಚರಾತ್ರಂಚ ಭಾರತಂ, ಮೂಲ ರಾಮಾಯಣಂ ಚೈವ ಮತ್ತು ಬ್ರಹ್ಮಸೂತ್ರ ಇವೆಲ್ಲವೂ ಕೂಡ ಶಾಸ್ತ್ರ ಇತ್ಯಭಿಧೀಯತೆ ಅಂತ ಇವೆಲ್ಲವೂ ಕೂಡ ನಿಸ್ಸಂದಿಗ್ಧವಾದ ಪ್ರಮಾಣಗಳಾಗಿವೆ. ಇವುಗಳಿಗೆ ವಿರುದ್ಧವಲ್ಲದೇ ಇರತಕ್ಕಂತಹ ಪುರಾಣಗಳು, ಧರ್ಮಶಾಸ್ತ್ರಗಳು ಕೂಡ ಪ್ರಮಾಣವಾಗತ್ತೆ. ಇವುಗಳಲ್ಲೆಲ್ಲ ಪರಮಾತ್ಮನ ಸರ್ವೋತ್ತಮತ್ವವನ್ನೇ ಹೇಳ್ತಾರೆ. ಕೆಲವೊಂದು ಕಡೆಯಲ್ಲಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಹೇಳದೇ ಇದ್ದದ್ದರೂ ಕೂಡ ಅಜ್ಞಜನರಿಗೆ ಮೋಹನಾರ್ಥವಾಗಿ, ದೈತ್ಯರಿಗೆ ಮೋಹನಾರ್ಥವಾಗಿ ವ್ಯತಿರಿಕ್ತವಾಗಿ ಹೇಳಿದ್ದಂತೆ ಕಂಡು ಬರುತ್ತೆ ಎಂಬುದಾಗಿ ಹೇಳ್ತಾ, ನಿರ್ಣಯಾಯೈವ ಯತ್ರೋಕ್ತಂ ಬ್ರಹ್ಮಸೂತ್ರಂತು ವಿಷ್ಣುನ, ತತ್ವ ನಿರ್ಣಯಕ್ಕೋಸ್ಕರವಾಗಿ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರೂಪಿ ಭಗವಂತ ನಾರಾಯಣನ ಅವನಿಂದಲೇ ರಚಿತವಾಗಿರತಕ್ಕಂತಹದ್ದಾಗಿದೆ.
ಅಲ್ಲಿ ಹೇಳಿರ್ತಕ್ಕಂಥ ಎಲ್ಲ ನಿರ್ಣಯವೂ ಅತ್ಯಂತ ಗ್ರಾಹ್ಯವಾಗಿದೆ. ಯಾವ ಗ್ರಂಥದ ಯಾವ ವಿಚಾರ ಮೋಹಕ, ಯಾವುದು ಯೋಗ್ಯ ಎಂಬುದನ್ನು ಅಲ್ಲಿ ನಮಗೆ ತೋರಿಸಿಕೊಟ್ಟಿದ್ದಾರೆ. ವಿರುದ್ಧವಾದ ಆಗಮಗಳು ಅಯೋಗ್ಯರಿಗೆ ಮೋಹನಾರ್ಥವಾಗಿ ಎಂಬುದನ್ನು ಹೇಳಿದ್ದಾರೆ. ವೇದಗಳೆಲ್ಲ ಪರಮಾತ್ಮನ ಸರ್ವೋತ್ತಮತ್ವ ಪರವಾಗಿದೆ ಎಂಬುದನ್ನು ಅನೇಕ ಶ್ಲೋಕಗಳಿಂದ ತೋರಿಸಿಕೊಟ್ಟಿದ್ದಾರೆ. ಸಾಧನೆಗೆ ಅತ್ಯಂತ ಬೇಕಾಗಿರತಕ್ಕಂಥದ್ದು ಪಂಚಭೇದ ಮತ್ತು ದೇವತಾ ತಾರತಮ್ಯ. ಜೀವೇಶಯೋರ್ಭಿದಾಚೈವ, ಜೀವಜೀವರ ಭೇದ, ಜೀವಜಡರ ಭೇದ, ಜಡಜೀವರ ಭೇದ, ಜಡೇಶರ ಭೇದ, ಜೀವೇಶರ ಭೇದ, ಹೀಗೆ ಪಂಚಭೇದಾಂಶ ವಿಜ್ಞಾಯ ಇದು ಅವಶ್ಯವಾಗಿ ಬೇಕು ಎಂಬುದನ್ನು ಹೇಳಿದ್ದಾರೆ. ಮುಖ್ಯವಾಗಿ ನಮಗೆ ಆಚಾರ್ಯ ತೋರಿಸಿಕೊಟ್ಟಿರತಕ್ಕಂತಹ ವಿಚಾರವನ್ನು ಹೇಳ್ತಾ, ದೇವೈರ್ ಕ್ರೀಡನ್ ದೇವೈರಜಾದ್ಯೈರ್ ಅಗಣಿತ ಸುಗುಣ ನಿತ್ಯ ನೀಚೋಚ್ಚ ಭಾವೈ ಅನ್ನೋದರಿಂದ ತಾರತಮ್ಯದ ವಿಚಾರವನ್ನು ರಾಘವೇಂದ್ರ ಸ್ವಾಮಿಗಳು ಒಂದು ಸಣ್ಣ ಪದದಲ್ಲಿ ನಮಗೆ ತೋರಿಸಿದ್ದಾರೆ. ಪರಮಾತ್ಮ ಮೋಕ್ಷವನ್ನು ಕೊಡುವುದು ಯಾವುದರಿಂದ, ಯಾವುದಕ್ಕೆ ಪರಮಾತ್ಮ ಒಲಿತಾನೆ ಅನ್ನುವುದರ ಬಗ್ಗೆ ಹೇಳ್ತಾ, ಮೊದಲಿಗೆ ನಮಗೆ ಬೇಕಾಗಿರತಕ್ಕಂತಹದ್ದು ಗುರುಗಳು ಬೇಕು. ಆ ಗುರುಗಳು ಎಂಥವರಾಗಿರ್ತಾರೆ, ಆ ಗುರುಗಳ ಲಕ್ಷಣ ಏನು, ಇದನ್ನೆಲ್ಲವನ್ನು ಕೂಡ ಆಚಾರ್ಯ ನಮಗೆ ಹೇಳ್ತಾ ಇದ್ದಾರೆ. ಅದನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಮುಖ್ಯವಾದ ಗುರುಗಳು ಹೀಗಿರ್ತಾರಂತೆ. ಷಣ್ಣವತ್ಯಂಗುಲೋ ಯಸ್ತು ನ್ಯಗ್ರೋಧ ಪರಿಮಂಡಲ ಚತುರ್ಹಸ್ತ ದ್ವಾತ್ರಿಂಶಲ್ಲಕ್ಷಣೈರ್ಯುತಃ ಅಂತ ತಮ್ಮ ಕೈಯ ಅಳತೆಯಲ್ಲಿ 96 ಅಂಗುಲ ಎತ್ತರದ ಶರೀರವಾಗಿರಬೇಕು. ಹೊಟ್ಟೆಯ ಸುತ್ತಳತೆ 48 ಅಂಗುಲ ಇರಬೇಕು. ಅವನ ಎತ್ತರ ಹೇಗಿರಬೇಕು ಅಂತಂದರೆ ಅವನ ಹೆಜ್ಜೆಗಳಿಗೆ 7 ಹೆಜ್ಜೆಗಳಿಗೆ ಸಮಾನವಾಗಿರಬೇಕು, 4 ಮೊಳಗಳಿಗೆ ಸಮಾನವಾಗಿರಬೇಕು, ಅಥವಾ 32 ಲಕ್ಷಣಗಳು ಕೂಡಿರಬೇಕು. ಇವನ್ನೆಲ್ಲ ಹೇಳಿದ್ದಾರೆ. ಯಾವುದೇ ವಿಧವಾಗಿರತಕ್ಕಂಥ ಸಂಶಯ ಇರಬಾರದು. ಅಸಂಶಯ ಸಂಶಯಚ್ಯುತ್ ಗುರುರುಕ್ತೋ ಮನೀಷಿಭಿಹಿ, ತಾನು ಸಕಲ ಸಂಶಯಗಳಿಂದ ರಹಿತನಾಗಿರಬೇಕು. ಅಸಂಶಯಾನಾಂ ಸ್ವಭಕ್ತಾಶೇಷ ಸಂಶಯಚ್ಛೇತ್ರೂಣಾಂ ಅಂತಾರೆ ರಾಘವೇಂದ್ರ ಸ್ವಾಮಿಗಳೇ ಪ್ರಾತಸಂಕಲ್ಪ ಗದ್ಯದಲ್ಲಿ. ವಾಯುದೇವರು ಸ್ವತಃ ಸಕಲ ವಿಧವಾಗಿರತಕ್ಕಂತಹ ಸಂಶಯರಹಿತರು, ಇನ್ನೊಬ್ಬರಿಗೆ ಬಂದ ಸಂಶಯಗಳನ್ನು ಪರಿಹಾರ ಮಾಡ್ತಾರೆ. ಆದ್ದರಿಂದ ಇಂಥ ಗುರುಗಳನ್ನಾಗಿ ನಾವು ಸ್ವೀಕಾರ ಮಾಡಬೇಕು, ಈ ಲಕ್ಷಣದಿಂದ ಕೂಡಿದವರನ್ನು. ಯಾಕೆ ಅಂದರೆ ಹೇಳ್ತಾರೆ, ಯೋಗ್ಯವಾದ ಲಕ್ಷಣದಿಂದ ಕೂಡಿದ ಗುರುಗಳು ಸುಪ್ರಸನ್ನರಾಗಿ ನಮಗೆ ಯಾವ ಜ್ಞಾನವನ್ನು ಒದಗಿಸ್ತಾರೆ ಅದು ಶಿಷ್ಯನಲ್ಲಿ ಅದು ಫಲಿಸತ್ತೆ. ಮಸ್ತಕೆ ಹಸ್ತಪಂಕಜಂ ನಿಧಾಯೋತ್ತೀರ್ಯ ಸಂಸಾರಾತ್ ಸುಖೀಭವ ಹರೇ ಪ್ರಿಯ ಅಂತ ಗುರುಗಳು ಶಿಷ್ಯನ ತಲೆಯ ಮೇಲೆ ಕೈಯಿಟ್ಟು ಆಶೀರ್ವಾದ ಮಾಡಿದರೆ ಆ ಶಿಷ್ಯನಿಗೆ ಸಕಲ ವೇದಗಳ ಜ್ಞಾನವಾಗಿ ಸಾಧನೆಯ ಮಾರ್ಗ ಅಪರೋಕ್ಷ ಎಲ್ಲವೂ ಅವನಿಗಾಗತ್ತೆ. ಯಾಕೆ ಗುರುಗಳನ್ನು ನಾವು ಸ್ವೀಕಾರ ಮಾಡಬೇಕು ಅಂದರೆ ಅಗಮ್ಯತ್ವಾದ್ ಧರಿಸ್ತಸ್ಮಿನ್ ಆವಿಷ್ಟ ಮುಕ್ತಿದೋ ಭವೇತ್. ಪರಮಾತ್ಮ ಎಲ್ಲರಿಂದಲೂ ಕಣ್ಣಿಗೆ ಕಾಣಿಸಿಕೊಳ್ಳೋದಿಲ್ಲ. ಅವನು ನೇರವಾಗಿ ಗಮ್ಯನಲ್ಲ, ಅಗಮ್ಯನಾದ ಭಗವಂತನಾದ್ದರಿಂದ ಅವನನ್ನು ಗುರುಗಳ ಅಂತರ್ಯಾಮಿಯಾಗಿ ನಾವು ನೋಡಬೇಕು. ಗುರುಗಳ ಅಂತರ್ಯಾಮಿಯಾಗಿ ನೋಡಿದಾಗಲೇ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬುದನ್ನು, ಗುರುಗಳು ಪ್ರಸನ್ನರಾಗದೆ ವಿದ್ಯೆಯನ್ನು ಕೊಟ್ಟರೆ ಅದು ನಮಗೆ ಫಲಿಸೋದಿಲ್ಲ, ಅದು ಫಲಿಸಬೇಕಾದರೆ ಹೀಗಾಗಬೇಕು ಎಂಬುದಾಗಿ ಹೇಳ್ತಾ ಮತ್ತೂ ಒಂದು ವಿಚಾರವನ್ನು ಇಲ್ಲಿ ನಮಗೆ ಹೇಳಿಕೊಡ್ತಾರೆ. ಗುರುಗಳಾಗಿರ್ತಕ್ಕಂಥವರು ನಮಗೆ ಹೇಳಿಕೊಡಬೇಕಾದ ಪಾಠ ಎಂಥದ್ದು ಅನ್ನುವುದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ತಮೇವಂ ವಿದ್ವಾನ್ ಅಮೃತೈಃ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ. ನಾಣ್ಯಪಂಥಾಯನಾಯ ವಿದ್ಯತೆ ತವೇವಂ ವಿದ್ವಾ ಅತಿಮೃತ್ಯುಮೇತಿ ನಾಣ್ಯಪಂಥ ವಿದ್ಯತೆ ಅಯನಾಯ. ಪರಮಾತ್ಮನನ್ನು ಸರಿಯಾಗಿ ತಿಳಿದ ವ್ಯಕ್ತಿಯಿಂದ ಮುಕ್ತಾಮುಕ್ತ ನಿಯಾಮಕನಾದ ಭಗವಂತನ ಮಹಿಮೆಗಳನ್ನು ಕೇಳಿ ಅವನಲ್ಲಿ ಯಾರು ಭಕ್ತಿಯನ್ನು ಮಾಡ್ತಾರೆ ಅವರಿಗೆ ಮಾತ್ರ ಪರಮಾತ್ಮ ಒಲಿತಾನೆ. ಆದ್ದರಿಂದ ದೇವರನ್ನು ಹೇಗೆ ತಿಳಿಯಬೇಕು ಅಂದಾಗ ಇದನ್ನು ಹೇಳ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರು ತಸ್ಯೇತೆ ಕಥಿತಾಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ಶ್ರೀಹರಿಯಲ್ಲಿ ಪರಮಭಕ್ತಿ
ಮತ್ತು ಹಾಗೆ ದೇವತೆಗಳಲ್ಲಿ ಮತ್ತು ಗುರುಗಳಲ್ಲಿ ಯಥಾಯೋಗ್ಯವಾದ ಭಕ್ತಿ ಯಾರಿಗಿರುತ್ತೆ ಅಂಥ ಮಹಾತ್ಮನಿಗೆ ಮಾತ್ರ ಮೋಕ್ಷ ಸಾಧನವಾಗತ್ತೆ. ಶ್ರುತಿಗಳಲ್ಲಿ ಹೇಳಿರ್ತಕ್ಕಂತಹ ಶಮದಮಾದಿ ಗುಣಗಳವನಿಗೆ ಕೊಡ್ತಕ್ಕಂತಹದ್ದಾಗತ್ತೆ ಎಂಬುದಾಗಿ ಹೇಳಿದ್ದಾರೆ. ಇದನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ಬಹಳ ಸಂಗ್ರಹವಾಗಿ ಭಕ್ತಾನಾಂ ಮುಕ್ತಿದಾತ ದ್ವಿಷದ ಸುಖಕರಃ, ಭಕ್ತಾನಾಂ ಮುಕ್ತಿದಾತ, ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂದರೆ ಭಕ್ತರು ಯಾರು, ಭಕ್ತಿ ಅಂದರೆ ಏನು, ಅದನ್ನು ನಾವು ಶ್ರೀಮದ್ ಆಚಾರ್ಯ ಗ್ರಂಥದಲ್ಲಿ ಹೋಗಬೇಕು. ಈ ಗ್ರಂಥಗಳಲ್ಲಿ ಇವಿಷ್ಟೆಲ್ಲ ಹೇಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅಲ್ಲ, ದೇವರನ್ನು ಒಲಿಸಿಕೊಳ್ಳಲಿಕ್ಕೆ ದಾನ ಮಾಡಬೇಕಾ, ಸ್ನಾನ ಮಾಡಬೇಕಾ, ಜಪ ಮಾಡಬೇಕಾ, ಪ್ರದಕ್ಷಿಣೆ ನಮಸ್ಕಾರ ಮಾಡಬೇಕಾ, ಏನು ಮಾಡಬೇಕು ಅಂದರೆ ಆಚಾರ್ಯರು ಹೇಳ್ತಾ ಇದ್ದಾರೆ, ಭಕ್ತ್ಯರ್ಥಾನಖಿಲಾನ್ಯೇವ ಭಕ್ತಿರ್ಮೋಕ್ಷಾಯ ಕೇವಲ ಮುಕ್ತಾನಾಮಪಿ ಭಕ್ತಿರ್ಹಿ ನಿತ್ಯಾನಂದ ಸ್ವರೂಪಿಣಿ. ಬಹಳ ಅದ್ಭುತವಾದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ದಾನ ತೀರ್ಥ ತಪೋಯಜ್ಞ ಪೂರ್ವ ಸರ್ವೇಪಿ ಸರ್ವದಾ ಅಂಗಾನಿ ಹರಿಸೇವಾಯಾಂ ಭಕ್ತಿಸ್ವೇಕ ವಿಮುಕ್ತಯೇ. ದಾನ, ಸ್ನಾನ, ತಪಸ್ಸು, ತೀರ್ಥಯಾತ್ರ ಇವೆಲ್ಲ ಸಾಧನೆಗಳು ಕೂಡ ಭಕ್ತಿ ಸಂಪಾದನೆಗೋಸ್ಕರವಾಗಿ. ಭಕ್ತಿ ಒಂದೇ ಮೋಕ್ಷಕ್ಕೆ ಸಾಧನ. ಮುಕ್ತರಿಗೆ ಭಕ್ತಿ ನಿತ್ಯಾನಂದ ಸ್ವರೂಪವಾಗಿ ಅವರಿಗಿದ್ದೇ ಇರುತ್ತೆ. ಮುಕ್ತಿ ದೊರೆತ ಮೇಲೆ ಭಕ್ತಿಯ ಅವಶ್ಯಕತೆ ಏನು ಅಂತ ನಾವು ಅನ್ನಬಾರದು. ಭಕ್ತಿ ಎಂಬತಕ್ಕಂತಹದ್ದು ಮುಕ್ತಿಗೆ ಸಾಧನವಾದ್ದರಿಂದ ಮುಕ್ತಿಯ ಫಲವನ್ನು ಕೊಟ್ಟು ಅದು ನಾಶವಾಗೋದಿಲ್ಲ. ಅದು ಮುಕ್ತಿಗೆ ಸಾಧನ ಮಾತ್ರವಾಗಿರದೆ ಜೀವರ ಸ್ವರೂಪಭೂತವಾಗಿರೋದರಿಂದ ನಿತ್ಯವಾದ ಸ್ವರೂಪಭೂತವಾದ ಆ ಭಕ್ತಿ ಮೋಕ್ಷದಲ್ಲೂ ಇರುತ್ತೆ. ಯಾವುದಕ್ಕೂ ಸಾಧನ ರೂಪವಾಗಲ್ಲ, ಅದು ಆನಂದ ಸ್ವರೂಪವಾಗಿ ಫಲರೂಪವಾಗಿ ನಮಗಿರುತ್ತೆ ಎಂಬುದನ್ನು ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಮತ್ತು ಭಕ್ತಿ ಅಂದರೆ ಏನು, ಭಕ್ತಾನಾಂ ಮುಕ್ತಿದಾತ ಅಂದರು ರಾಘವೇಂದ್ರ ಸ್ವಾಮಿಗಳು. ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೆ ಅಂದರೆ ಭಕ್ತರು ಅಂದರೆ ಯಾರು, ಭಕ್ತಿ ಇರಬೇಕು ಅಂತ. ಭಕ್ತಿ ಅಂದರೆ ಏನು, ಭಕ್ತಿ ಅಂದರೆ ಏನು, ಬರೀ ನಮಸ್ಕಾರ ಮಾಡೋದೇ, ತೀರ್ಥ ತಗೊಳ್ಳೋದೇ, ಅಥವಾ ಮೈಯೆಲ್ಲ ಕುಂಕುಮ ಹಚ್ಕೊಳ್ಳೋದೇ, ತುಂಬ ಹೊತ್ತು ಮುಳುಗೋದೆ, ಹುಂಡಿ ತುಂಬ ದುಡ್ಡು ಹಾಕೋದೆ ಭಕ್ತಿ ಎಂದರೆ ಏನು? ಭಕ್ತಿ ಎಂದರೆ ಜ್ಞಾನಪೂರ್ವ ಪರಸ್ನೇಹ ನಿತ್ಯೋ ಭಕ್ತಿರಿತೀರ್ಯತೆ ಇತ್ಯಾದಿ ವೇದವಚನಂ ಸಾಧನ ಪ್ರವಿದಾಯಕಂ. ಮಾಹಾತ್ಮ್ಯ ಜ್ಞಾನ. ದೇವರಿಗೆ ನಾವು ಅನೇಕರು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ತೇವೆ. ನೀವು ಅದರಲ್ಲಿ 90% ಜನರನ್ನು ಕೇಳ್ರಿ, ಯಾಕೆ ಹೋಗ್ತೀರಿ ದೇವಸ್ಥಾನಕ್ಕೆ, ನಿಮಗೂ ದೇವರಿಗೂ ಏನು ಸಂಬಂಧ? ದೇವರಿಗೆ ನಮಸ್ಕಾರ ಮಾಡದೆ ಅನೇಕ ಬೇರೆ ಬೇರೆ ದೇಶದ ಜನ, ನಮ್ಮ ದೇಶದಲ್ಲೂ ಜನ ಅನೇಕರಿದ್ದಾರೆ, ಅವರು ದೇವರಿಗೆ ನಮಸ್ಕಾರ ಮಾಡ್ತಾ ಇಲ್ಲ. ಆದರೆ ಅವರು ಉದ್ಧಾರವಾಗಿಲ್ವಾ, ಬದುಕಿಲ್ವಾ, ಸತ್ತೋಗಿದ್ದಾರಾ, ಅವ್ರಿಗೆ ಅನ್ನಾದಿಗಳಿಲ್ಲವೇ? ಇಲ್ಲವೇ ಇಲ್ಲ, ಪ್ರಶ್ನೆ ಇಲ್ಲವೇ ಇಲ್ಲ. ಅನೇಕರಿಗೆ ಇದು ಗೊತ್ತಿಲ್ಲ. ಭಕ್ತಿ ಅಂದರೆ ಏನು ಅಂದರೆ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಕಣ್ಣು ಮುಚ್ಕೊಂಡ್ಬಿಟ್ಟು ಕೈ ಮುಗಿದ್ರಲ್ಲ. ದೇವರಿಗೂ ನಮಗೂ ಇರುವ ಸಂಬಂಧ ಏನು, ದೇವರು ನಮಗೇನು ಉಪಕಾರ ಮಾಡಿದ್ದಾನೆ, ನಾವು ಯಾಕೆ ದೇವರಿಗೆ ನಮಸ್ಕಾರ ಮಾಡಬೇಕು? ಅದಕ್ಕೆ ಹೇಳ್ತಾರೆ, ದೇವರ ಮಹಿಮೆಯನ್ನು ತಿಳಿದು ಆ ಮಹಿಮಾ ಜ್ಞಾನಪೂರ್ವಕವಾಗಿ ಸದಾ ಪರಮ ಪ್ರೀತಿ ದೇವರಲ್ಲಿ ಏನು ಮಾಡ್ತೇವೆ, ಯಾವ ಕಾಲದಲ್ಲೂ ನಶಿಸಿ ಹೋಗದೇ ಇರತಕ್ಕಂತಹ ಪರಮ ಪ್ರೀತಿಯೇ ಭಕ್ತಿ ಅಂತ ಅನಿಸುತ್ತೆ. ಆದ್ದರಿಂದ ಇವೆಲ್ಲ ವೇದವಚನಗಳು ನಮಗೆ ಹೇಳ್ತಾ ಇವೆ ಇದನ್ನೆಲ್ಲವನ್ನೂ ಕೂಡ. ಆದ್ದರಿಂದ ಬೇಕಾದಂಥ ಧರ್ಮಾಚರಣೆಯನ್ನು ಮಾಡಲಿವನು. ನಿಶೇಷ ಧರ್ಮಕರ್ತಾಪಿ ಅಭಕ್ತಸ್ಥೆ ನರಕೆ ಹರೇಹೇ. ಪರಮಾತ್ಮನ ಭಕ್ತನಾಗದೆ ಎಲ್ಲ ಧರ್ಮವನ್ನು, ಎಲ್ಲ ಧರ್ಮ ಕಾರ್ಯಗಳನ್ನು ಮಾಡಿದರೂ ಕೂಡ ಭಕ್ತಿ ಇಲ್ಲದೆ ಮಾಡಿದ ಕಾರ್ಯಗಳೆಲ್ಲವೂ ಕೂಡ ನರಕದಲ್ಲಿ ಬೀಳ್ತಾನೆ. ಪರಮಾತ್ಮನಲ್ಲಿ ಭಕ್ತಿ ಇದ್ದವನು ನಿನ್ನವರ ಧರ್ಮ ಅದು ಮೋಕ್ಷಕ್ಕೆ ಸಾಧನ, ಪರಮಾತ್ಮನಲ್ಲಿ ಭಕ್ತಿ ಇಲ್ಲದೆ ಮಾಡಿದ ಸಾಧನ ವ್ಯರ್ಥವಾಗತ್ತೆ. ಆದ್ದರಿಂದ ಫಲಾಪೇಕ್ಷೆಯಿಂದ ಮಾಡಿದರೂ ಕೂಡ ಪಾಪಕರ್ಮವಾಗಿ ಬಿಡುತ್ತೆ. ಬೇರೆಯವರು ಮಾಡಿದರೆ ಪಾಪ ಆಗತ್ತೆ. ದೇವತೆಗಳು ಭಗವದ್ಭಕ್ತರು ಭಕ್ತಿಯಿಂದ ಮಾಡಿದರೆ ಪರಮಾತ್ಮ ಒಲಿತಾನೆ. ಅಲ್ಲ, ಇದು ನೀವು ಹೇಳ್ತಾ ಇದ್ದೀರಾ ಮಧ್ವಾಚಾರ್ಯರೇ, ಆನಂದ ತೀರ್ಥ ಭಗವತ್ಪಾದರೆಲ್ಲರೂ ಹೇಳಿದ್ದಾರಾ ಅಂದರೆ, ಭಕ್ತ್ಯಾ ತ್ವನನ್ಯಯ ಶಕ್ಯ ಅಹಮೇವಂ ವಿಧೋರ್ಜುನ ಜ್ಞಾತುಂ ದ್ರಷ್ಟುಂಚ ತತ್ವೇನ ಪ್ರವೇಷ್ಟುಂಚ ಪರಂತಪ. ಭಗವದ್ಗೀತೆಯಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಭಗವದ್ಗೀತೆ 11ನೇ ಅಧ್ಯಾಯದಲ್ಲಿ ಪರಮಾತ್ಮ ಅಪ್ಪಣೆ ಮಾಡ್ತಾ ಇದ್ದಾನೆ, ಅರ್ಜುನ
ಏನು ನಿನಗೆ ನನ್ನ ಮಹಿಮೆಗಳನ್ನು ಹೇಳಿದ್ದೇನೆ, ಇಂಥ ಮಹಿಮೆಯಿಂದ ನನ್ನನ್ನು ಅನನ್ಯವಾಗಿ ನನ್ನಲ್ಲಿ ಮಾಡಿದಂತೆ ಇತರ ಯಾವ ದೇವತೆಗಳಲ್ಲೂ ಭಕ್ತಿಯನ್ನು ಮಾಡದೆ ಶಾಸ್ತ್ರದಿಂದ ತಿಳಿಯುವುದಕ್ಕೆ, ಸಾಕ್ಷಾತ್ಕಾರ ಮಾಡಿಕೊಳ್ಳೋದಕ್ಕೆ, ಮೋಕ್ಷವನ್ನು ಹೊಂದಲಿಕ್ಕೂ ಕೂಡ ಸಾಧ್ಯವಾಗತ್ತೆ. ಆದ್ದರಿಂದ ಈ ರೀತಿಯಾದ ಭಕ್ತಿಯ ಲಕ್ಷಣವನ್ನು ಕೂಡ ಹೇಳಿದ್ದಾರೆ. ಆ ಭಕ್ತಿಯ ಲಕ್ಷಣವನ್ನು ಹೇಳುವ ಸಂದರ್ಭದಲ್ಲಿ ಮತ್ತೊಂದು ಮಾತನ್ನು ನಾವು ಜ್ಞಾಪಕ ಇಟ್ಕೋಬೇಕು. ಈ 9 ವಿಧವಾದ ದ್ವೇಷವನ್ನು ದೇವರಲ್ಲಿ ಬಿಟ್ಟು ನವವಿಧವಾದ ಭಕ್ತಿಯನ್ನು ಮಾಡಬೇಕು. ನವವಿಧ ದ್ವೇಷಗಳನ್ನು ಬಿಟ್ಟು ನವವಿಧ ಭಕ್ತಿಯನ್ನು ಮಾಡಬೇಕು. 9 ಬಿಟ್ಟು 9 ಸೇರಿಸ್ಕೋಬೇಕು. ಯಾವುದು 9 ಬಿಡಬೇಕು ಅಂದರೆ ಜೀವರಿಗೆ ಭೇದ ಇಲ್ಲ ಅನ್ನೋದನ್ನು ಬಿಡಬೇಕು. ಜೀವರಿಗೆ ಭೇದ ಇದೆ, ಪ್ರತ್ಯಕ್ಷವಾಗಿ ನಮಗೆ ಗೊತ್ತಾಗ್ತಾ ಇದೆ. ಪರಮಾತ್ಮ ನಿರ್ಗುಣನಾಗಿದ್ದಾನೆ ಎನ್ನುವುದು 2ನೇ ದೋಷ. ಪರಮಾತ್ಮ ಅಪೂರ್ಣ ಎಂಬತಕ್ಕಂಥದ್ದು 3ನೇ ದೋಷ. ಬ್ರಹ್ಮಾದಿ ದೇವತೆಗಳು, ರುದ್ರಾದಿಗಳು, ನಾರಾಯಣ ಒಂದೇ ಎಂಬುದಾಗಿ ತಿಳಿಯೋದು 3ನೇ ದೋಷ. ಬ್ರಹ್ಮಾದಿ ದೇವತೆಗಳೇ ಉತ್ತಮರು, ನಾರಾಯಣನೊಬ್ಬನೇ ಏನು ಉತ್ತಮನಲ್ಲ ಅನ್ನೋದು ಮತ್ತೊಂದು ದೋಷ. ಅದರ ಜೊತೆಗೆ ಪರಮಾತ್ಮನ ರೂಪಗಳಿಗೆ, ಅವನ ಗುಣಗಳಿಗೆ, ಕ್ರಿಯೆಗಳಿಗೆ ಭೇದ ತಿಳಿಯೋದು. ತುಂಬ ಅದ್ಭುತವಾದ ಪ್ರಮೇಯಗಳಿವೆಲ್ಲ. ಬೆಂಗಳೂರಿನಲ್ಲಿ ನಿತ್ಯ ಮಾಧ್ವ ಸಂಘಗಳಿಗೆ, ಪ್ರವಚನಗಳಿಗೆ ಹೋಗೋರಿಗೆಲ್ಲ ಇವೆಲ್ಲ ಬೇಗ ಟಚ್ ಆಗುತ್ತೆ, ಬೇಗ ಅರ್ಥ ಮಾಡಿಕೊಳ್ತೀರಿ. ಪರಮಾತ್ಮನ ಗುಣ ಅಂದರೆ ಪರಮಾತ್ಮನೇ. ಪರಮಾತ್ಮನ ಕ್ರಿಯೆ, ದೈತ್ಯರನ್ನು ಕೊಲ್ಲೋದು, ರಾವಣಾದಿಗಳನ್ನು ಕೊಲ್ಲೋದು, ಹಿರಣ್ಯಾಕ್ಷಾದಿಗಳನ್ನು ವಧೆ ಮಾಡೋದು, ಇವೆಲ್ಲ ಏನು ಕ್ರಿಯೆ ಇದೆ, ಇದೆಲ್ಲ ಪರಮಾತ್ಮನಿಂದ ಭೇದವಲ್ಲ. ಹಾಗೆ ದೇವರಿಗೆ ಅವತಾರಗಳಲ್ಲಿ ಜನ್ಮ ಇದೆ, ದೇವರು ಹುಟ್ಟುತ್ತಾನೆ ಇಲ್ಲ, ಅಜನು ಜನದಂತೆ ಜನಿಸಿದ, ಜನ್ಮರಹಿತನಾದ ಪರಮಾತ್ಮ ಹುಟ್ಟಿದ್ದವನಂತೆ ತೋರಿಸಿಕೊಂಡ, ಇವೆಲ್ಲ ತಪ್ಪು. ಇದನ್ನು ತಿಳಿಯಬಾರದು. ಇದರ ಜೊತೆಗೆ ಮತ್ತೊಂದು ನಾವು ತಿಳಿಯಬೇಕು. ದ್ವೇಷದಲ್ಲಿ ಮತ್ತೊಂದು ವಿಷ್ಣು ಭಕ್ತರನ್ನು ದ್ವೇಷ ಮಾಡೋದು. ಯಾರು ವಿಷ್ಣು ಭಕ್ತರನ್ನು ದ್ವೇಷ ಮಾಡ್ತಾರೆ, ತಾಳ ತನ್ನವರಲ್ಲಿ ಮಾಡುವ ಹೇಳನವ ಹೆದ್ದೈವ ವಿದುರನ ಆಲಯದಿ ಪಾಲುಂಡು ಕುರುಪನ ಮಾನವನೆ ಕೊಂಡ ಅಂದಿದ್ದಾರೆ. ದರ ಸುದರ್ಶನ ಊರ್ಧ್ವಪುಂಡ್ರವ ಧರಿಸಿದವರಳು ಮತ್ಸರಿಸುವ ದೈತ್ಯ ಅಂದಿದ್ದಾರೆ. ವಿಷ್ಣು ಸರ್ವೋತ್ತಮ ಪರವಾದ ಶಾಸ್ತ್ರವನ್ನು ನಿಂದನೆ ಮಾಡೋದು, ಇವೆಲ್ಲ 9 ವಿಧವಾದ ದ್ವೇಷ. ಇದನ್ನೆಲ್ಲವನ್ನು ಬಿಟ್ಟು ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಮಾತ್ಮ ನಿವೇದನಂ. ಆದ್ದರಿಂದ ಈ 9 ವಿಧವಾದ ಭಕ್ತಿಯನ್ನು ಮಾಡಬೇಕಾದರೆ ಈ 9 ವಿಧವಾದ ದ್ವೇಷವನ್ನು ಬಿಟ್ಟರೆ ಆಗ ನಮಗೆ ಶ್ರೇಷ್ಠವಾದ ಭಕ್ತಿ ಲಭ್ಯವಾಗತ್ತೆ. ಅದರಿಂದ ಪರಮಾತ್ಮ ಸುಪ್ರೀತನಾಗುತ್ತಾನೆ ಅನ್ನುವುದನ್ನು ನಾವು ತಿಳಿಯಬೇಕು. ಹೀಗೆ ಭಕ್ತಿ ಆದ ಮೇಲೆ ಇದೇ ರೀತಿಯಿಂದ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ತಾ ಹೋದಂತೆ ಪರಮಾತ್ಮ ಒಂದು ದಿವಸ ನಮಗೆ ಅನುಗ್ರಹ ಮಾಡುವ ದಿವಸ ಬರುತ್ತೆ. ನಮ್ಮ ಸಂಚಿತ ಆಗಾಮಿ ಮತ್ತು ಪ್ರಾರಬ್ಧ ಕರ್ಮ ಏನಿದೆ, ಪ್ರಾರಬ್ಧ ಕರ್ಮವನ್ನು ಮಾತ್ರ ಉಣಿಸ್ತಾ ಸಂಚಿತ ಆಗಾಮಿಗಳನ್ನು ನಾಶ ಮಾಡುವ, ಕರ್ಮನಾಶನ ಮಾಡುವ ಒಂದು ಕಾಲ ಬರುತ್ತೆ. ಯೋಗ್ಯರಾದ ಗುರುಗಳು ನಮ್ಮ ಬಳಿಗೆ ಬರ್ತಾರೆ. ಯೋಗ್ಯರಾದ ಗುರುಗಳು ಬಂದವರು ನಮಗೆ ಯೋಗ್ಯವಾದ ಉಪದೇಶವನ್ನು, ಬಿಂಬರೂಪದ ಸ್ವಯೋಗ್ಯ ಹರಿದರ್ಶನವನ್ನು ಅವರು ಮಾಡಿಸ್ತಾರೆ. ಪರಮಾತ್ಮ ನಮಗೆ ಮೋಕ್ಷ ಕೊಡಬೇಕು ಅನ್ನುವ ದಿವಸ ಒಳ್ಳೆಯ ಗುರುಗಳನ್ನು ಕಳಿಸ್ತಾನೆ. ಆ ಗುರುಗಳು ನಮಗೆ ಬರ್ತಾರೆ. ಬಿಂಬರೂಪದ ದರ್ಶನವಾಗದೆ ಮೋಕ್ಷವಿಲ್ಲ. ಆ ಬಿಂಬರೂಪದ ದರ್ಶನ ಪರಮಾತ್ಮ ಬಂದು ಮಾಡಿಸಲ್ಲ, ಗುರುಗಳು ಬಂದು ಹೇಳುತ್ತಾರೆ, ಇಂಥವರಿದ್ದಾರೆ ನಿಮ್ಮ ಪರಮಾತ್ಮನ, ನಿಮ್ಮೊಳಗಿರುವ ಬಿಂಬರೂಪಿ ಪರಮಾತ್ಮ ಅಂತ. ಯದಾ ಮುಕ್ತಿಪ್ರದಾನಾಯ ಸ್ವಯೋಗ್ಯಂ ಪಶ್ಯತಿ ಧ್ರುವಂ ರೂಪಂ ಹರೇಸ್ತದಾ ತಸ್ಯ ಸರ್ವಪಾಪಾನಿ ಭಸ್ಮಸಾತ್. ಇದೆಲ್ಲ ವಿಚಾರವನ್ನು ರಾಘವೇಂದ್ರ ಸ್ವಾಮಿಗಳು ಭಕ್ತಾನಾಂ ಮುಕ್ತಿದಾತ, ಭಕ್ತರಿಗೆ ಮೋಕ್ಷವನ್ನು ಕೊಡ್ತಾನೆ ಪರಮಾತ್ಮ ಅನ್ನುವ ಒಂದು ಸಣ್ಣ ಪದದಲ್ಲಿ ಈ ಶ್ಲೋಕಗಳ ಅನೇಕ ಅರ್ಥಗಳನ್ನು ತುಂಬಿಡ್ತಾ ಇದ್ದಾರೆ. ಯದಾ ಯಾವಾಗ ಪರಮಾತ್ಮ ಮುಕ್ತಿಪ್ರದಾನಾಯ ಜೀವನಿಗೆ ಮೋಕ್ಷವನ್ನು ಕೊಡಬೇಕು ಅಂತ ಇಷ್ಟಪಡ್ತಾನೆ, ಬಿಂಬನಿಗೆ ಜೀವನಾದವನಿಗೆ ಬಿಂಬದ ಸಾಕ್ಷಾತ್ಕಾರವನ್ನು ಪರಮಾತ್ಮ ಮಾಡಿಸ್ತಾನೆ. ಆಗ ಅವನಿಗೇನಾಗತ್ತೆ, ತದಧಿಗಮೇ ಉತ್ತರ ಪೂರ್ವಾಘಯೋ ಅಶ್ಲೇಷ ವಿನಾಶವು ತದ್ವ್ಯಪದೇಶಾತ್ ಓಂ ಎಂಬುದಾಗಿ ಪೂರ್ವದಲ್ಲಿ ಸಂಚಿತವಾದ ಸಂಚಿತ ಕರ್ಮಗಳನ್ನೆಲ್ಲವನ್ನು ಪರಮಾತ್ಮ ನಾಶ ಮಾಡಿಬಿಡ್ತಾನೆ. ಪರಮಾದ್ಭುತವಾದ ವಿಚಾರ ಇದು. ದೇವರ ಅನುಗ್ರಹ ಮಾಡದೇ ಇದ್ದರೆ ನಾವು ನಮ್ಮ ಕರ್ಮಗಳನ್ನು ಉಂಡು ತೀರಿಸಲಿಕ್ಕಾಗೋದಿಲ್ಲ. ಅನಂತವಾದ ಕರ್ಮ,
ಭೋಗ ಮಾಡಿ ತೀರಿಸ್ತೀವಿ ಎನ್ನುವುದು ಸಾಧ್ಯವಿಲ್ಲ. ಆದರೆ ಪರಮಾತ್ಮ ಅದನ್ನು ಅನುಗ್ರಹ ಮಾಡಿ ಒಳ್ಳೆಯ ಗುರುಗಳನ್ನು ಕಳಿಸಿ ನಮಗೆ ಅನುಗ್ರಹವನ್ನು ಮಾಡ್ತಾನೆ. ಆಗ ರೂಪಂ ಹರೇಸ್ತದ ತಸ್ಯ ಸರ್ವಪಾಪಾನಿ ಭಸ್ಮಸಾತ್. ದೇವರ ರೂಪದ ದರ್ಶನವಾಯಿತು ಅಂದ ಕೂಡಲೇ ನಮ್ಮೆಲ್ಲ ಪಾಪಗಳು ಕೂಡ ಭಸ್ಮವಾಗತಕ್ಕಂಥದ್ದಾಗತ್ತೆ. ಪಾಪಗಳೆಲ್ಲ ಭಸ್ಮವಾದ ಕೂಡಲೇ ಯಾಂತಿ ಪೂರ್ವಾಣ್ಯುತ್ತರಾಣಿ ನಶ್ಲೇಷಂ ಯಾಂತಿ ಕಾನಿಚಿತ್. ಹಿಂದಿನ ಸಂಚಿತವಾದ ಸರ್ವ ಪಾಪಗಳು ಕೂಡ ಬೂದಿಯಾಗತ್ತೆ. ಆಗಾಮಿಯಾದ ಅಪರೋಕ್ಷ ಜ್ಞಾನ ನಂತರದಲ್ಲಿ ಆಗಾಮಿಯಾದ ಪಾಪದ ಲೇಪವೂ ನಮಗಾಗೋದಿಲ್ಲ. ಆದ್ದರಿಂದ ಹೀಗೆ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡುವುದನ್ನು ಕೂಡ ಭಕ್ತಾನ ಮುಕ್ತಿದಾತ ಎಂಬುದಾಗಿ ಹೇಳ್ತಾ ದ್ವಿಷದ ಅಸುಖಕರಹ ಅನ್ನುವ ಮಾತನಾಡಿದ್ದಾರೆ ರಾಘವೇಂದ್ರ ಸ್ವಾಮಿಗಳು. ದ್ವೇಷ ಮಾಡುವವರಿಗೆ ಅಂಧಂತಮಸ್ಸನ್ನು ಕೊಡ್ತಾನೆ ಪರಮಾತ್ಮ ಎಂಬುದಾಗಿ ಹೇಳಿದ್ದಾರೆ. ಆ ದೈತ್ಯರಿಗೆ ಅಂಧಂತಮಸ್ಸನ್ನು ಪರಮಾತ್ಮ ಕೊಡುವಾಗ ಯಾವ್ಯಾವ ರೀತಿಯಲ್ಲಿ ಪರಮಾತ್ಮ ಆ ಕೆಲಸವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾ ದೈತ್ಯರು ಅಂದರೆ ಯಾರು, ಅವರ ಸ್ವರೂಪ ಏನು ಅನ್ನುವುದನ್ನೆಲ್ಲವನ್ನು ಕೂಡ ಕಲಿಯೇ ಮುಖ್ಯವಾಗಿರತಕ್ಕಂಥ ದೈತ್ಯರು, ವಿಪ್ರಚಿತ್ತಿ, ಜರಾಸಂಧ ಮೊದಲಾಗಿರತಕ್ಕಂಥ ದೈತ್ಯರ ಲಕ್ಷಣಗಳನ್ನೆಲ್ಲವನ್ನು ಕೂಡ ಅವರೆಲ್ಲರೂ ಕೂಡ ಹೀಗೆ ದೈತ್ಯರಾಗಿದ್ದಾರೆ. ನಿರ್ದೋಷಾಹ ನಿತ್ಯಸುಖಿನಃ ದೇವತೆಗಳ ಲಕ್ಷಣವನ್ನು ಹೇಳಿ ಅಸುರಾ ಕಲಿಪರ್ಯಂತಹ ಏವಂ ದುಃಖೋತ್ತರೋತ್ತರಾ ಕಲಿರ್ದುಃಖಾಧಿಕಸ್ತೇಷು ತೇಪ್ಯೇವಂ ಬ್ರಹ್ಮವದ್ಗಣಾ. ಕಲಿಯವರೆಗೆ ಕಲಿಯೇ ಸುಪ್ರೀಂ, ದೈತ್ಯರಲ್ಲಿ ಸುಪ್ರೀಂ ಅವನು. ಹೆಚ್ಚು ಹೆಚ್ಚು ದುಃಖ ಇರತಕ್ಕಂಥವರಾಗುತ್ತಾರೆ. ಹೆಚ್ಚು ದುಃಖದಕ್ಕೆ ಭಾಗಿಯಾಗತಕ್ಕಂಥವನು ಕಲಿ. ಭಾಗವತದಲ್ಲಿ ಒಂದು ಮಾತು ಬರುತ್ತೆ, ನಮಗಾಗುವ ಸುಖದಲ್ಲಿ ನಮಗಾಗುವ ದುಃಖದಲ್ಲಿ ಭಾಗಿಗಳಿಬ್ಬರಿದ್ದಾರೆ. ಸುಖ ಆಗಬೇಕು ಅಂದರೆ ಪುಣ್ಯ ಮಾಡಬೇಕು, ದುಃಖ ಆಗಬೇಕು ಅಂದರೆ ಪಾಪ ಮಾಡಬೇಕು. ಪಾಪದಿಂದ ದುಃಖ, ಪುಣ್ಯದಿಂದ ಸುಖ. ಆದರೆ ಪುಣ್ಯ ಕಾರ್ಯವನ್ನು ನಾವೇ ಸ್ವತಃ ಮಾಡಲಿಕ್ಕಾಗಲ್ಲ. ನಮ್ಮಲ್ಲಿ ದೇವತೆಗಳು ತತ್ವಾಭಿಮಾನಿಗಳಿರ ಉತ್ತರ ಪಾಲಿಪುದು ಎತ್ತಿ ಕರವ ಮುಗಿವೆ ಈ ಕ್ಷಣದಲ್ಲಿ. ಅವರನ್ನು ಕೈ ಮುಗಿದು ಕೇಳಬೇಕು, ಸ್ವಾಮಿ ನಮ್ಮ ಕೈಯಿಂದ ಪುಣ್ಯದ ಕಾರ್ಯವನ್ನು ಮಾಡಿಸಿ ದಯಮಾಡಿ, ಪಾಪದ ಕಾರ್ಯ ಆಗೋದು ಬೇಡ. ತತ್ವಾಭಿಮಾನಿಗಳಿರ ಉತ್ತರ ಪಾಲಿಪುದು ಎತ್ತಿ ಕರವ ಮುಗಿವೆ ಈ ಕ್ಷಣದಲ್ಲಿ. ನಮೋಸ್ತು ತಾತ್ವಿಕಾ ದೇವಾ ವಿಷ್ಣುಭಕ್ತಿ ಪರಾಯಣಾ ಧರ್ಮ ಮಾರ್ಗೇ ಪ್ರೇರೆಯಂತು ಭವಂತ ಸರ್ವಯೇವಹಿ ಅಂತ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಬೇಕು. ಅವರು ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಅಲ್ಲಿ ನಮಗಾಗುವ ದುಃಖದಲ್ಲಿ ದುಃಖಕ್ಕೆ ಕಾರಣ ಪಾಪ. ಆ ಪಾಪಕ್ಕೆ ಪ್ರೇರಕರಾದ ದೈತ್ಯರಿಗೆ ಪಾಪದ ಫಲವನ್ನು ಉಣ್ಣಿಸಿ ಎಲ್ಲೋ ಸ್ವಲ್ಪ ಪಾಪವನ್ನು ಭಗವಂತ ನಮಗುಣಿಸ್ತಾನೆ. ಸಜ್ಜನರಾಗಿದ್ದರೆ, ದುರ್ಜನರಾಗಿದ್ದರೆ ಪೂರ್ಣ ದುಃಖವನ್ನು ಅನುಭವಿಸಬೇಕಾಗತ್ತೆ. ಇನ್ನು ಪುಣ್ಯವನ್ನು ಮಾಡಿಸಿದ ದೇವತೆಗಳಲ್ಲಿ ಉತ್ತಮರಾದವರು ವಾಯುದೇವರಾದ್ದರಿಂದ ವಾಯುದೇವರಿಗೆ ಹೆಚ್ಚಿನ ಪುಣ್ಯದ ಲಾಭ ಅವರಿಗಾಗತ್ತೆ. ವಾಯುವಾದಿ ದೇವತೆಗಳ ಮತ್ತೊಂದು ಪ್ರತ್ಯೇಕತೆ ಏನಪ್ಪ ಅಂದರೆ, ಕಲ್ಯಾದಿ ದೇವತೆಗಳು ಕೂಡ ಸ್ವತಃ ಸ್ವಸಾಮರ್ಥ್ಯದಿಂದ ಸ್ವತಂತ್ರವಾಗಿ ತಾವು ನಮ್ಮಲ್ಲಿ ಪಾಪಕಾರ್ಯವನ್ನು ಮಾಡಿಸುವ ಸಾಮರ್ಥ್ಯ ಅವರಿಗಿಲ್ಲ. ಕಲಿಯ ಮೊದಲಾದ ಅಖಿಲ ದಾನವರೊಳಗೆ ಬ್ರಹ್ಮಭವಾದಿಗಳು ನಿಯಾಮಕರಾಗಿ ಹರಿಯಾಜ್ಞೆಯಲ್ಲಿ ಅವರವರ ಕಲುಷಕರ್ಮವ ಮಾಡಿಸಿ ಜಲರು ಹೇಕ್ಷಣನಿಗರ್ಪಿಸುತ್ತಾ ನಿಶ್ಚಲ ಸುಭಕ್ತಿ ಜ್ಞಾನಪೂರ್ಣರು ಸುಖಿಪರವರೊಳಗೆ ಎನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ದುರ್ಯೋಧನ, ದುಶ್ಯಾಸನ, ದ್ರೌಪದೀ ದೇವಿಯನ್ನು ಸಭೆಗೆ ಎಳೆತಂದು ಅವಮರ್ಯಾದೆ ಮಾಡಬೇಕು ಅಂದರೆ ಸ್ವತಃ ಸಾಮರ್ಥ್ಯ ಇಲ್ಲ ಅವರಿಗೆ. ಕಲಿಯ ಮೊದಲಾದ ಅಖಿಲ ದಾನವರೊಳಗೆ ಬ್ರಹ್ಮಭವಾದಿಗಳು ನಿಯಾಮಕರಾಗಿ ಅವರಲ್ಲಿ ಕೂತುಕೊಂಡು ಅವರಲ್ಲಿ ನಿಯಾಮನ ಮಾಡ್ತಾ ಪಾಪಕಾರ್ಯ ಮಾಡುವಂಥ ಪ್ರೇರಣೆಯನ್ನು ಅವರ ಪ್ರಾರಬ್ಧ ಕರ್ಮಾನುಸಾರವಾಗಿ ಮಾಡಿಸಿ ಅವರಿಂದಾದ ಪಾಪಕರ್ಮವನ್ನು ಭಗವಂತನಿಗೆ ಅರ್ಪಣೆ ಮಾಡ್ತಾರಾದ್ದರಿಂದ ಕಲ್ಯಾದಿ ದೈತ್ಯರ ಪ್ರೇರಕರು ಕೂಡ ಅವರಾಗಿದ್ದಾರೆ. ಅದರಿಂದ ಅವರಿಗೆ ಪಾಪದ ನಾಶವಾಗತ್ತೆ. ಅವರಿಗೆ ಯಾವುದೇ ವಿಧವಾದ ಪಾಪ ಇಲ್ಲ ಎಂಬುದನ್ನು ಕೂಡ ಅಸುರಾ ಕಲಿಪರ್ಯಂತಹ ಏವಂ ದುಃಖೋತ್ತರೋತ್ತರಾ ಕಲಿರ್ದುಃಖಾಧಿಕಸ್ತೇಷಾಂ ತೇಪ್ಯೇವಂ ಬ್ರಹ್ಮವದ್ಗಣಾ. ಹೇಗೆ ಸಜ್ಜನರಲ್ಲಿ ಬ್ರಹ್ಮದೇವರು ಉತ್ತಮೋತ್ತಮರೋ ಹಾಗೆ ದೈತ್ಯರಲ್ಲಿ ಕಲಿ ಉತ್ತಮೋತ್ತಮನಾಗಿದ್ದಾನೆ. ಬ್ರಹ್ಮದೇವರಿಗೆ ಸುಖದ ಪರಮಾವಧಿ ಹೇಗುಂಟೋ ಜೀವರ ಲಕ್ಷಣದಲ್ಲಿ, ದೈತ್ಯರಲ್ಲಿ ಕಲಿಗೆ ಹೆಚ್ಚು ಪಾಪ ಉಂಟು, ಅದರಿಂದ ದುಃಖ ಉಂಟು ಎಂಬುದನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮೈವ ಸರ್ವಜೀವೇಭ್ಯ ಸದಾ ಸರ್ವಗುಣಾಧಿಕ. ಬ್ರಹ್ಮದೇವರೇ ಎಲ್ಲ ಜೀವರಿಗಿಂತ ಸದಾ ಸರ್ವಗುಣಗಳಿಂದ ಶ್ರೇಷ್ಠರಾಗಿರ್ತಾರೆ.
ಮುಕ್ತರಾದ ಬಳಿಕವೂ ಬ್ರಹ್ಮದೇವರು ಎಲ್ಲ ಮುಕ್ತರಿಗೆ ಅಧಿಪತಿಯಾಗಿರ್ತಾರೆ. ಅವನಿಗೆ ಪ್ರಭು ಭಗವಾನ್ ನಾರಾಯಣ ಆಶ್ರಯಸ್ಥಸ್ಯ ಭಗವಾನ್ ಸದಾ ನಾರಾಯಣ ಪ್ರಭು, ಅವನಿಗೆ ಭಗವಂತ ಆಶ್ರಯನಾಗಿರ್ತಾನೆ. ಹೀಗೆ ಈ ವಿಷಯಗಳನ್ನು ಶ್ರೀಮದ್ ಆನಂದ ತೀರ್ಥರು ಹೇಳಿದ್ದನ್ನು ಭಕ್ತಾನಾಂ ಮುಕ್ತಿದಾತ ದ್ವಿಷದ ಸುಖಕರ, ಕೊನೆಯ ಕೆಲವೊಂದು ಪದ್ಯಗಳನ್ನು, ಮೊದಲನೇ ಅಧ್ಯಾಯದ ಕೆಲವೊಂದು ಪದ್ಯಗಳನ್ನು ದ್ವಿಷದ ಸುಖಕರ ಯೇ ದ್ವೇಷಿಣಃ ತೇಷಾಂ ಅಸುಖಂ ನಾಮ ದುಃಖಂ, ದುಃಖವನ್ನು ಕೊಡ್ತಕ್ಕಂಥವನ ಭಗವಂತ ಅನ್ನುವುದನ್ನು ನಿರೂಪಣೆ ಮಾಡ್ತಕ್ಕಂಥವರಾಗಿದ್ದಾರೆ. ಅಂಥ ಪರಮಾತ್ಮ ನಮ್ಮನ್ನು ಅನುಗ್ರಹ ಮಾಡಲಿ ಎಂಬುದಾಗಿ ಹೇಳಿದ್ದಾರೆ. ಹೌದು, ಆನಂದ ತೀರ್ಥ ಭಗವತ್ಪಾದರೆ ಇಷ್ಟೆಲ್ಲ ನೀವು ಹೇಳಿದ್ದಿರಲ್ಲ, ಇದನ್ನು ನೀವು ಯಾಕೆ ಹೇಳಿದ್ರಿ, ನಿಮಗೆ ಯಾರು ಮಾಡು ಅಂತ ಹೇಳಿದ್ರು, ನಿಮಗೇನು ಸ್ವತಂತ್ರ ಜ್ಞಾನವೇ? ಆನಂದ ತೀರ್ಥರಂತಾರೆ, ವಿಷ್ಣುವಾಜ್ಞೆಯೈವ ವಿದುಷ ತತ್ಪ್ರಸಾದ ಬಲೋನ್ನತೆಗೆ ಆನಂದ ತೀರ್ಥ ಮುನಿನ ಪೂರ್ಣಪ್ರಜ್ಞಾಭಿಧಾಯುಜ. ಪೂರ್ಣಪ್ರಜ್ಞಾ ಎಂಬತಕ್ಕಂಥ ಹೆಸರಿರತಕ್ಕಂಥ ನಾನು, ಜ್ಞಾನಿಯಾದ ನಾನು, ಆನಂದ ತೀರ್ಥ ಮುನಿಗಳು ಆ ವಿಷ್ಣುವಿನ ಪರಮಾತ್ಮನ ಆಜ್ಞೆಯಿಂದ, ಅವನ ಅನುಗ್ರಹದ ಬಲದಿಂದ, ಅವನ ಹಿರಿಮೆಯಿಂದ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಪಂಚರಾತ್ರ, ಇತಿಹಾಸ, ಪುರಾಣಗಳಿಂದ, ಬೇರೆ ಶಾಸ್ತ್ರಗಳಿಂದ ನಾನು ನಿರ್ಣಯವನ್ನು ಹೀಗೆ ಮಾಡ್ತಕ್ಕಂಥವನಾಗಿದ್ದೀನಿ. ಆದ್ದರಿಂದ ನಿರ್ಣಯ ಮಾಡುವುದು ಅಂದರೆ ಏನು ಅಂದರೆ, ಶಾಸ್ತ್ರಗಳಿಗೆ ಮಹಾತಾತ್ಪರ್ಯ ಇರೋದು ವಿಷ್ಣು ಸರ್ವೋತ್ತಮತ್ವದಲ್ಲಿಯೇ. ಪರಮತಾತ್ಮನ ನಿರೂಪಣೆ ಅಪವ್ಯಾಖ್ಯಾನಾದಿನ ವಿಪರೀತ ಜ್ಞಾನ ಜನನಾತ್ ವೇದೈರಪಿ ಮೋಕ್ಷ ಯೋಗಾತ್ ನತಜ್ಞಾನಾತ್ ಭಗವತ್ಪ್ರಾಪ್ತಿರಿತಿ ಭಾವ ಅಂತ ತಾತ್ಪರ್ಯಂ ಅಂದರೆ ತಾತ್ಪರ್ಯ ವಿಷಯ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸರ್ವಶಾಸ್ತ್ರಾರ್ಥಗಳನ್ನು ನಿರ್ಣಯ ಮಾಡಲಿಕ್ಕೆ ಕಾರಣ ಪರಮಾತ್ಮನು ವಿಷ್ಣು ಸರ್ವೋತ್ತಮತ್ವದಲ್ಲೇ ಎಲ್ಲ ವೇದಗಳ ಇತಿಹಾಸಗಳ ನಿರ್ಣಯವಾಗಿದೆ. ಆದ್ದರಿಂದ ಅದಕ್ಕೋಸ್ಕರವಾಗಿ ನಾವು ಇದನ್ನು ಮಾಡಿದ್ದೀವಿ ಎಂಬುದಾಗಿ ಆಚಾರ್ಯ ಹೇಳಿದ್ದಾರೆ. ಹೀಗೆ ತಾತ್ಪರ್ಯಂ ಶಾಸ್ತ್ರಾಣಾಂ ಸರ್ವೇಷಾಂ ಉತ್ತಮಂ ಮಯಾ ಪ್ರೋಕ್ತಂ ಪ್ರಾಪ್ಯಾನುಜ್ಞಾಂ ವಿಷ್ಣೋರೇತಜ್ಞಾತೈವ ವಿಷ್ಣುರಾಪ್ಯೋಸೌ. ಆದ್ದರಿಂದಲೇ ಪರಮಾತ್ಮ ನನಗೆ ಅತ್ಯಂತ ನಾರಾಯಣ ಮತ್ತು ನಾರಾಯಣನ ಅವತಾರಭೂತರಾಗಿರ್ತಕ್ಕಂಥ ವೇದವ್ಯಾಸ ದೇವರ ಆದೇಶವನ್ನು ಪಡೆದು, ಇದೇನು ರಾಯರ ಗ್ರಂಥ ಹೇಳ್ತೀವಿ ಎಂದು ಉಪನ್ಯಾಸ ಮಾಡಿ ಆಚಾರ್ಯರೇ ಮಧ್ವರಾಯರ ಗ್ರಂಥಗಳನ್ನು ಹೇಳ್ತಾ ಇದ್ದಿರಲ್ಲ. ಖಂಡಿತ ರಾಯರ ಮೂಲಕವಾಗಿಯೇ ನಾವು ಮಧ್ವಾಚಾರ್ಯನ ನೋಡಬೇಕು. ಇವತ್ತು ನಮ್ಮನ್ನು ಮಧ್ವಾಚಾರ್ಯರ ಬಳಿಗೆ ಕರೆದೊಯ್ಯೋದು ರಾಯರೇ. ಮಧ್ವರಾಯರು ನಮ್ಮನ್ನು ಪರಮಾತ್ಮನ ಬಳಿಗೆ ಕರೆದೊಯ್ತಾರೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃಸಂಕಲ್ಪ ಗದ್ಯದಲ್ಲಿ ಪ್ರಾತಃಸಂಕಲ್ಪ ಗದ್ಯವನ್ನು ಮುಗಿಸುವಾಗ ಒಂದು ಮಾತನ್ನಂತಾರೆ, ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಭಿಶ್ಚ ತ್ವದೀಯೈ ಅಶೇಷೈ ಜನೈ ತ್ವತ್ಕರ್ಮ ಕರ್ತೃತ್ವ ಕಾರಯಿತೃತ್ವಾದ್ಯನುಸಂಧಾನಪೂರ್ವಕಂ. ಬಹಳ ದೊಡ್ಡ ಮಾತು ನೋಡ್ರಿ. ಯಾರಿಗಾರ ಸಾಮರ್ಥ್ಯ ಇದ್ದರೆ ಹೇಳ್ರಿ, ನಿಮ್ಮ ಮಕ್ಕಳನ್ನು ಬಲವಂತ ಮಾಡಿ ಸಂಧ್ಯಾವಂದನೆ ಮಾಡಿಸ್ತೀನಿ, ಹೆಂಡತಿ ಕೈಲಿ ಏಕಾದಶಿ ಉಪವಾಸ ಮಾಡಿಸ್ತೀನಿ, ಹೆಂಡತಿ ಗುರುಮಂತ್ರ ಮಾಡಿಕೊಳ್ಳುವಂತೆ ಮಾಡಿಸ್ತೀನಿ, ಅಥವಾ ಗಂಡನ ಕೈಯಲ್ಲಿ ನಾನು ದೇವ್ರ ಪೂಜೆ ಮಾಡಿಸ್ತೀನಿ, ದೇವ್ರ ಪೂಜೆಯನ್ನು ರಾಯರ ಮಠಕ್ಕೆ ಕೊಡೋದಿಲ್ಲ, ದೇವ್ರ ಪೆಟ್ಟಿಗೆ ರಾಯರ ಮಠಕ್ಕೆ ಕೊಡಲ್ಲ, ನಮ್ಮನೆಯಲ್ಲೇ ಇಟ್ಟುಕೊಂಡು ಗಂಡನ ಕೈಯಲ್ಲಿ ಅವನು ಮಾಡಿದ ತೀರ್ಥವನ್ನೇ ನಾವು ತೊಗೊಳ್ತೀವಿ ಅಂತ ಯಾರ್ಯಾರು ನಾವು ಸಂಕಲ್ಪ ಮಾಡಲಿಕ್ಕಾಗತ್ತಾ? ಆಗಲ್ಲ. ಆದರೆ ರಾಘವೇಂದ್ರ ಸ್ವಾಮಿಗಳಂತಾರೆ, ಯಾರು ನನ್ನ ಗ್ರಂಥಗಳನ್ನು ಓದ್ತಾರೆ, ನನ್ನ ಆಜ್ಞಾ ಪರಿಪಾಲನೆ ಮಾಡ್ತಾರೆ, ನನ್ನ ಶಿಷ್ಯರಾಗಿ ಯಾರಿದ್ದಾರೆ ಅವರೆಲ್ಲರ ಕೈಯಲ್ಲಿ ನಿನ್ನ ಕಾರ್ಯವನ್ನು ಮಾಡಿಸ್ತೀವಿ ಅಂತ ರಾಘವೇಂದ್ರ ಸ್ವಾಮಿಗಳು. ಮದಾಜ್ಞಾಕಾರಿಭಿ ವಿದ್ಯಾ ಸಂಬಂಧಿಭಿ ದೇಹ ಸಂಬಂಧಿಗಳೆಲ್ಲರ ಕೈಯಿಂದ ಮಾಡಿಸ್ತೀನಿ ಅಂತ. ಇದು ರಾಘವೇಂದ್ರ ಸ್ವಾಮಿಗಳು ಪ್ರತಿಜ್ಞೆ ಮಾಡಿ ನಮ್ಮನ್ನು ಪರಮಾತ್ಮನ ಕಾರ್ಯಗಳನ್ನು ಮಾಡಿಸ್ತಾರೆ. ಮಂತ್ರಾಲಯಕ್ಕೆ ಬರ್ತೀವಿ, ರಾಯರ ಸೇವೆ ಮಾಡ್ತೀವಿ, ಮನೆ ಕೊಡ್ರಿ, ಮಡದಿ ಕೊಡ್ರಿ, ಮಕ್ಕಳನ್ನು ಕೊಡ್ರಿ, ಬಂಗಾರ ಕೊಡ್ರಿ, ದುಡ್ಡು ಕೊಡ್ರಿ, ಕೊಡ್ತಾರೆ ರಾಯರು. ಅಪರೋಕ್ಷ ಜ್ಞಾನದ ಫಲವನ್ನು ತೋರಿಸಲಿಕ್ಕೆ ನಮಗೆ ಪುಣ್ಯವನ್ನು ಕೊಡ್ತಾರೆ. ಕೊಟ್ಟ ಮೇಲೆ ಆ ಪುಣ್ಯದಿಂದ ನಮಗೆ ಸುಖ ಆಗತ್ತೆ. ಆದರೆ ಅದು ಶಾಶ್ವತವಾದ ಸುಖ ಅಲ್ಲ. ರಾಯರು ಯಾಕೆ ಕೊಡ್ತಾರೆ ಅಂದರೆ ಇದು ಶಾಶ್ವತವಾದ ಸುಖ ಅಲ್ಲ. ಶಾಶ್ವತವಾದ ಸುಖ ಅಂದರೆ ದುಃಖ ಇಲ್ಲದೆ ಇರುವ ಸುಖ. ಈಗ ನಾವು ಅನುಭವಿಸುವ ಸುಖ ಎಲ್ಲವೂ ಕೂಡ ಅಶಾಶ್ವತವಾದ ದುಃಖದಿಂದ ಕೂಡಿದ ಸುಖ. ಶುಗರ್ ಇದ್ದವನು ಸಿಹಿ ತಿನ್ನಬೇಕಾದ್ರೆ ಕಷ್ಟಪಡುವಂತೆ. ಓ ನನಗೆ ಶುಗರ್ ಇದೆ, ದುಃಖ ಇದೆ ಅವನಿಗೆ, ಸುಖ ಹೋಳಿಗೆ ತಿನ್ನಲಿಕ್ಕಾಗಲ್ಲ. ಅದಕ್ಕೆ ದುಃಖರಹಿತವಾದ ಸುಖ ಬೇಕು.
ದುಃಖರಹಿತವಾದ ಸುಖ ಸಿಗೋದೆಲ್ಲಿ? ಸ್ವಸ್ವರೂಪಾನಂದ ಆವಿರ್ಭಾವ ಅನುಗ್ರಹ ಪರಮಾತ್ಮ ಮಾಡಿದ ಮೇಲೆ ಮೋಕ್ಷದಲ್ಲಿ ಸಿಗತ್ತೆ ನಮಗೆ. ಅಂಥ ಒಂದು ಶ್ರೇಷ್ಠವಾದ ಅನುಗ್ರಹ ನಮಗಾಗಬೇಕಾದರೆ ಗುರುಗಳ ಮೂಲಕವಾಗಿ ನಾವು ಹೋಗಬೇಕು. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ನಮಗೆ ಎಲ್ಲವನ್ನ ಕೊಡ್ತಾರೆ. ಕೊಟ್ಟ ಮೇಲೆ ಬರ್ತಾನೆ ಗುರುಗಳ ಬಳಿಗೆ, ರಾಯರ ಬಳಿಗೆ ಬರ್ತಾನೆ. ರಾಯರೇ, ನಿಮ್ಮ ಬಳಿಯಲ್ಲಿ ನಾನು ಏನೇನೋ ಕೇಳಿದೆ, ಎಲ್ಲ ಕೊಟ್ರಿ, ಎಲ್ಲವೂ ದುಃಖದಿಂದ ಕೂಡಿದೆ, ಬೇಡ, ಅದು ದುಃಖ ಇಲ್ಲದೇ ಇರುವ ವಸ್ತುವನ್ನು ಕೊಡ್ರಿ ಅಂತಾನೆ. ಅದಕ್ಕೆ ಅಪಣಾಚಾರ ಅಂತಾರೆ, ತವ ಸಂಕೀರ್ತನಂ ವೇದ ಶಾಸ್ತ್ರಾರ್ಥ ಜ್ಞಾನ ಸಿದ್ಧೆಯ. ರಾಯರೇ, ನಿಮ್ಮ ಬಳಿಯಲ್ಲಿ ಕಾರಿಲ್ಲ, ಮನೆ ಇಲ್ಲ, ಮಠ ಇಲ್ಲ, ಮಡದಿ ಇಲ್ಲ, ಬಂಗಾರ ಇಲ್ಲ, ಮಕ್ಕಳಿಲ್ಲ, ಬಂಧುಗಳಿಲ್ಲ, ಆದರೂ ನಮಗೆ ಅನುಗ್ರಹ ಮಾಡ್ತಾ ಇದ್ದೀರಿ ಅಂದರೆ ಯಾವುದರ ಸುಖಕ್ಕಾಗಿ ನೀವು ಮಾಡ್ತಾ ಇದ್ದೀರಿ? ಆನಂದ ತೀರ್ಥ ಭಗವತ್ಪಾದರ ಗ್ರಂಥಗಳ ಪರಮಶ್ರೇಷ್ಠವಾದ ಅದರ ಟೀಕಾ ಟಿಪ್ಪಣಿಗಳಿಂದ, ಅದರ ಅಧ್ಯಯನದಿಂದ, ಅದರ ಚಿಂತನೆಯಿಂದ ನೀವು ಸುಖಿಗಳಾಗಿದ್ದೀರಿ. ಹೇಗೆ ನೀವು ಸುಖಿಗಳಾಗಿದ್ದೀರಿ? ನಮ್ಮನ್ನೂ ಕೂಡ ಅದೇ ರೀತಿಯಲ್ಲಿ ನೀವು ಕೂಡ ಅನುಗ್ರಹ ಮಾಡಬೇಕು ರಾಘವೇಂದ್ರ ಸ್ವಾಮಿಗಳೇ. ನಮ್ಮನ್ನು ಹಾಗೆ ಅನುಗ್ರಹ ಮಾಡಿ ನಮ್ಮನ್ನೂ ಕೂಡ ನಿರ್ದಿಷ್ಟವಾದ ಸುಖಕ್ಕೆ ಪಾತ್ರಭೂತರನ್ನಾಗಿ ಮಾಡಬೇಕು. ಆದ್ದರಿಂದ ರಾಯರು ನಮ್ಮನ್ನು ವಾಯುದೇವರ ಬಳಿಗೆ ಕರೆದೊಯ್ದರೆ, ವಾಯುದೇವರು ಪರಮಾತ್ಮನ ಬಳಿಗೆ ನಮ್ಮನ್ನು ಕರೆದೊಯ್ತಾರೆ. ವಾಯುದೇವರು ನಮ್ಮನ್ನು ಪರಮಾತ್ಮನ ಬಳಿಗೆ ಕರೆದೊಯ್ದರೆ ಆ ವಾಯುದೇವರು ನಮಗೆ ಪರಮಾನುಗ್ರಹವನ್ನು ಮಾಡ್ತಾರೆ. ಪರಮಾತ್ಮನ ಬಳಿಗೆ ನಮ್ಮನ್ನು ನಿಲ್ಲಿಸಿ, ಏನಂ ದೀನಂ ದೂನಂ ಅನಾಥಂ ಶರಣಾಗತಮೇನ ಮುದ್ಧರೇತಿ ವಿಜ್ಞಾಪನ ಕರ್ತೃಣಾಂ. ಪರಮಾತ್ಮನ ಮುಂಭಾಗದಲ್ಲಿ ನಮ್ಮನ್ನು ನಿಲ್ಲಿಸಿ, ನಮ್ಮನ್ನು ದೇವರ ಮುಂದೆ ನಿಲ್ಲಿಸಿ ನಮಗೆ ಹೇಳ್ತಾರೆ. ಪರಮಾತ್ಮನ ಮುಂದೆ ನಿಲ್ಲಿಸಿ, ಸ್ವಾಮಿ, ದೀನನಾಗಿದ್ದೇನೆ, ದೂನನಾಗಿದ್ದೇನೆ, ಸಂಸಾರದ ದುಃಖಕ್ಕೆ ಪಾತ್ರನಾಗಿದ್ದೇನೆ, ನನ್ನ ದುಃಖವನ್ನು, ಇವನ ದುಃಖವನ್ನು ಪರಿಹಾರ ಮಾಡಿ ಇವನಿಗೆ ಅಪಾರವಾದ ಸುಖವನ್ನು ಕೊಡ್ರಿ ಅಂತ ವಾಯುದೇವರು ಪರಮಾತ್ಮನ ಬಳಿಯಲ್ಲಿ ಕೇಳ್ತಾರೆ. ಅಂಥ ವಾಯುದೇವರ ಬಳಿಗೆ ಹೋಗಬೇಕಾದ್ರೆ ರಾಯರ ಗ್ರಂಥಗಳನ್ನು, ರಾಯರ ಪೂರ್ವಜರಾದ ಅನೇಕ ಜನ ಜ್ಞಾನಿಗಳಿದ್ದಾರೆ, ಅನೇಕ ಜನರ ಟೀಕಾ ಟಿಪ್ಪಣಿಗಳ ಸಾರವನ್ನಾದರೂ ತಿಳಿದು ಆ ಸಾರಗಳ ಮೂಲಕವಾಗಿ ನಾವು ಭಗವದ್ ಅನುಗ್ರಹಕ್ಕೆ ಪಾತ್ರವಾಗಲಿಕ್ಕೆ ನಾವು ಇಷ್ಟಪಡಬೇಕು. ಹಾಗಾಗಿ ಅವರ ಗ್ರಂಥಗಳ ಅನುವಾದವನ್ನು ನಾವು ಸ್ವತಃ ಕೇಳಲಿಕ್ಕಾಗದೇ ಇದ್ದರೂ ಕೂಡ ಜ್ಞಾನಿಗಳ ಮೂಲಕವಾಗಿ ಅವರ ಸಂಬಂಧವನ್ನು ಬೆಳೆಸಿಕೊಂಡು ಆ ಜ್ಞಾನಿಗಳಿಂದ ಆ ಗ್ರಂಥಗಳ ಸಾರವನ್ನು ಈ ಜೀವನದಲ್ಲಾದರೂ ಕೇಳಬೇಕು. ನರಜನ್ಮದಲ್ಲಿ ಮಾತ್ರ ಇದು ಸಾಧ್ಯವಾದ್ದರಿಂದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರಂತಹ ಮಹನೀಯರು ಸತ್ಯಲೋಕೇಶ್ವರ ಸಾಕ್ಷಾತ್ ಯತ್ರ ವಾತರದುತ್ಸುಕ, ಸತ್ಯಲೋಕಾಧಿಪತಿಯಾಗಿರ್ತಕ್ಕಂಥ ಪರಮಾತ್ಮ ಇಲ್ಲಿಗೆ ಬಂದು, ಆ ನಮ್ಮ ವಾಯುದೇವರು ಬಂದು ಅವತಾರವನ್ನು ಮಾಡಿ ಪಾಜಕದಲ್ಲಿ ಅನುಗ್ರಹ ಮಾಡಿದ್ದಾರೆ. ಅವರು ಮಾಡಿದ ಅನುಗ್ರಹವನ್ನು ನಾವು ತಿಳ್ಕೊಂಡು ಈ ಗ್ರಂಥವನ್ನು ಓದಬೇಕು. ಆನಂದ ತೀರ್ಥ ಭಗವತ್ಪಾದರ ಗ್ರಂಥಗಳ ಅಭಿಪ್ರಾಯ ನಮಗೆ ತಿಳಿಯಬೇಕು ಅಂದರೆ ರಾಘವೇಂದ್ರ ಸ್ವಾಮಿಗಳೇ ಮೊದಲಾದವರ ಅನುಗ್ರಹದಿಂದ ನಾವು ಅದನ್ನು ಸಂಪಾದನೆ ಮಾಡಬೇಕಾಗಿದೆ. ಆದ್ದರಿಂದಲೇ ಇಂಥ ಒಂದು ಪರಮಶ್ರೇಷ್ಠವಾದ ಗ್ರಂಥವನ್ನು ರಾಘವೇಂದ್ರ ಸ್ವಾಮಿಗಳು ನಮಗೆ ಕೊಡ್ತಕ್ಕಂಥವರಾಗಿದ್ದಾರೆ. ಇದಾದ ಮೇಲೆ ರಾಯರು ಮುಂದಿನ 2ನೆಯ ಅಧ್ಯಾಯದ ಶ್ಲೋಕವನ್ನು ನಮಗೆ ನಿರೂಪಣೆ ಮಾಡ್ತಾ ಇದ್ದಾರೆ. 2ನೇ ಅಧ್ಯಾಯದಲ್ಲಿ ಅದಕ್ಕೆ ಸುವಾಕ್ಯೋದ್ಧಾರ ಅಂತಾರೆ. 181 ಶ್ಲೋಕದಲ್ಲಿರತಕ್ಕಂತಹ ವಿಸ್ತಾರವಾದ ವಿಚಾರವನ್ನು ರಾಯರು 4 ಅದ್ಭುತವಾಗಿರತಕ್ಕಂತಹ ಸಾಲುಗಳಲ್ಲಿ ನಮಗದನ್ನು ಕೊಟ್ಟಿದ್ದಾರೆ. ಈ ಮಹಾಭಾರತ ತಾತ್ಪರ್ಯ ನಿರ್ಣಯ ಯಾಕೆ ಬರಬೇಕಾಗಿ ಬಂತು? ಮಹಾಭಾರತದ ಹಿರಿಮೆ ಗರಿಮೆಗಳೇನು? ಮಹಾಭಾರತದ ಅಧ್ಯಯನದ ವೈಶಿಷ್ಟ್ಯ ಏನು? ಯಾಕೆ ಮಹಾಭಾರತವನ್ನು ಆಚಾರ್ಯರು ಪುನಃ ಅದಕ್ಕೆ ನಿರ್ಣಯವನ್ನು ಬರೆಯಬೇಕಾಗಿ ಬಂತು? ಇವೆಲ್ಲ ವಿಚಾರವನ್ನು ಪರಮಶ್ರೇಷ್ಠವಾಗಿರತಕ್ಕಂತಹ ಮಹಾಭಾರತ ತಾತ್ಪರ್ಯ ನಿರ್ಣಯದ 2ಧ್ಯಾಯದಲ್ಲಿ ಸುವಾಕ್ಯೋದ್ಧಾರ ಅಂತ ಸಮೀಚೀನವಾದ ಸಾತ್ವಿಕವಾದ ವಾಕ್ಯಗಳನ್ನು ಉದ್ಧಾರವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರವಾಗಿ ರಾಘವೇಂದ್ರ ಸ್ವಾಮಿಗಳ 2ನೇ ಪದ್ಯವನ್ನು ನೋಡೋಣ. ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ ಯೇನ ತದ್ಭಾವಮುಚ್ಚೈಃ ವಕ್ತುಂ ಮಧ್ವೋ ನಿಯುಕ್ತಃ.
ವಕ್ತುಂ ಮಧ್ವೋನುಯುಕ್ತಃ ವ್ಯದಿತಸುವಚಸಾ ಮುದ್ರುತಿಂ ಭಾರತಸ್ಯ ವೇದೋತ್ಕೃಷ್ಟಸ್ಯ ವಿಷ್ಣೋಃ ಪರಮಪುರುಷತಾಂ ತಾರತಮ್ಯಂ ಸುರಾಣಾಂ ವಾಯೋರ್ಜೀವೋತ್ತಮತ್ವಾದಿಕಮಪಿ ವದತಾಂ ವ್ಯಾಸಮೀಡೇ ತಮೀಶಂ. ಈ ಶ್ಲೋಕ ರಾಘವೇಂದ್ರ ಸ್ವಾಮಿಗಳ ಶ್ಲೋಕ. ಈ ಮಾಧ್ಯಮದ ಮೂಲಕವಾಗಿ ಬರುವ ಈ ಉಪನ್ಯಾಸಗಳನ್ನು ಮುಂದೆ ನೀವು ನಮ್ಮ ಯೂಟ್ಯೂಬಲ್ಲೂ ಕೇಳಬಹುದು. ನಾನು ಮುಂದೆ ಅದನ್ನು ಅಪ್ಲೋಡ್ ಮಾಡ್ತೇನೆ. ರಾಯರ ಶ್ಲೋಕಗಳನ್ನು ಕಿವಿಗಳಿಂದ ಕೇಳುವುದು ಕೂಡ ತುಂಬ ಪುಣ್ಯ. ಇಲ್ಲಿ ರಾಘವೇಂದ್ರ ಸ್ವಾಮಿಗಳಂತ ಇದ್ದಾರೆ, ಅವರ ಶ್ಲೋಕ ಇದು. ರಾಯರ ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹದ 2ನೇ ಶ್ಲೋಕ. ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ ಯೇನ ತದ್ಭಾವಮುಚ್ಚೈಃ ವಕ್ತುಂ ಮಧ್ವೋನುಯುಕ್ತಃ ವ್ಯದಿತಸುವಚಸಾ ಮುದ್ರುತಿಂ ಭಾರತಸ್ಯ ವೇದೋತ್ಕೃಷ್ಟಸ್ಯ ವಿಷ್ಣೋಃ ಪರಮಪುರುಷತಾಂ ತಾರತಮ್ಯಂ ಸುರಾಣಾಂ ವಾಯೋರ್ಜೀವೋತ್ತಮತ್ವಾದಿಕಮಪಿ ವದತಾಂ ವ್ಯಾಸಮೀಡೇ ತಮೀಶಂ. ಸದ್ಗ್ರಂಥಗಳ ಸಮೂಹ ಜಗತ್ತಿನಲ್ಲಿ ನಾಶವಾದಾಗ ಆ ಸದ್ಗ್ರಂಥಗಳ ಉತ್ತಮವಾದ ಭಾವವನ್ನು ಹೇಳಲಿಕ್ಕೆ ಯಾವ ಪರಮಾತ್ಮನಿಂದ ಆಜ್ಞಪ್ತರಾಗಿ ಆಜ್ಞಾಮನ್ಯೈರಧಾರ್ಯಾಂ ಶಿರಸಿ ಪರಿಹೃತಃ, ಅದಕ್ಕೆ ಹೇಳ್ತಾರೆ ಭಗವದಾಜ್ಞಾಂ ಶಿರಸಿ ಪರಮಾದರೇಣ ಅನರ್ಘ್ಯ ಶಿರೋರತ್ನವನ್ನಿಧಾಯ ತಥಾಶೇಷ ದೇವತಾ ಪ್ರಾರ್ಥನಾಂ ಹಾರವಧೃತಿ ನಿಧಾಯ ಸರ್ವಸ್ವಕೀಯ ಸಜ್ಜನಾನುಗ್ರಹೇಚ್ಛಯ ಕರ್ಮಭುವಿ ಅವತೀರ್ಣಾನಾಂ ತಥಾ ಅವತೀರ್ಯ ಸಕಲ ದುರ್ಮತ ಭಂಜಕಾನಾಂ ಸನ್ಮತಸ್ಥಾಪಕಾನಾಂ ಅನಾದಿತಃ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪಕಾನಾಂ ಅಂತ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ಹೇಳಿದ್ದಾರೆ. ತ್ರಿಯುಗಹೂತಿರಣುದ್ಬಭೂಷು ಬ್ರಹ್ಮಾಣಮಪ್ಯನವತಾರಮನಾದಿದಿಕ್ಷು ಸರ್ವಜ್ಞಮನ್ಯಮನವೇಕ್ಷಸ ಕಾರ್ಯವೀರ್ಯಂ ಸ್ಮೇರಾನನೋ ಭುವನ ಜೀವನಮಾಬಭಾಷೆ. ಪರಮಾತ್ಮನ ಅಪ್ಪಣೆ ಮಾಡಿದ್ದಾನೆ. ಆನಂದಯೇಹೇ ಸುಮುಖಭೂಷಿತ ಭೂಮಿಭಾಗ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ಜಗತ್ತಿನಲ್ಲಿ ಸಕಲ ಸದ್ಗ್ರಂಥಗಳು ನಾಶವಾದಾಗ, ಅನ್ಯಾರ್ಥ ಕಲ್ಪನೆಗಳಾದಾಗ, ನಿಜವಾದ ನೈಜವಾದ ಸದ್ಗ್ರಂಥಗಳ ಅರ್ಥವನ್ನು ಮುಚ್ಚಿಟ್ಟು ತಮಗಿಷ್ಟವಾದ ಬೇರೆ ಅರ್ಥವನ್ನು ಬರೆದಾಗ ಅದರ ಸದ್ಗ್ರಂಥಗಳ ಉತ್ತಮ ಭಾವ ಏನು? ದೇವರಲ್ಲಿ ಭಕ್ತಿ ಮಾಡಬೇಕೇ? ನಾವೇ ದೇವರು ಅಂದ್ಕೊಳ್ಬೇಕೇ? ನಾವಿರುವ ಮನೆ, ನಾವಿರುವ ಊರು, ನಾವಿರುವ ದೇಶ ನಿಜವೇ ಸುಳ್ಳೆ? ನಮ್ಮ ತಂದೆ ತಾಯಿ ಇವರೆಲ್ಲ ಬಂಧುಗಳು ನಿಜವೇ ಸುಳ್ಳೆ? ಹೀಗೆಲ್ಲ ಹೊರಟಾಗ ಸರಿಯಾದ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೋಸ್ಕರವಾಗಿ ಪರಮಾತ್ಮನಿಂದ ಆಜ್ಞಪ್ತರಾಗಿ ಆಜ್ಞಾಮನ್ಯೈರಧಾರ್ಯಾಂ ಶಿರಸಿ ಪರಿಧೃತಃ ರಶ್ಮಿಕೋಟೀರಕೋಟೋ ಕೃಷ್ಣಸ್ಯ ಕೃಷ್ಣಕರ್ಮ ದದದನುಸರಣಾದರ್ಥಿತೋ ದೇವಸಂಗೈ ಭೂಮಾವಾಗತ್ಯ ಭೂಮನ್ ಅಸುಕರಮಕರೋದ್ ಬ್ರಹ್ಮಸೂತ್ರಸ್ಯ ಭಾಷ್ಯಂ ದುರ್ಭಾಷ್ಯಂ ಯಸ್ಯ ದಸ್ಯೋರ್. ಅದಕ್ಕೋಸ್ಕರವಾಗಿ ಅದನ್ನು ಹೇಳಿದ್ದಾರೆ. ಶ್ರೇಷ್ಠವಾದ ಬ್ರಹ್ಮಸೂತ್ರಗಳಿಗೆ ಭಾಷ್ಯವನ್ನು, ಇತಿಹಾಸ ಪುರಾಣಗಳನ್ನು ಜನ ಮರೆತಾಗ ಅದರ ಸರಿಯಾದ ಗ್ರಂಥವನ್ನು ತೋರಿಸಿಕೊಡ್ಲಿಕ್ಕೋಸ್ಕರವಾಗಿ ತಾವು ಗ್ರಂಥಗಳನ್ನು ಬರೆದಿದ್ದಾರೆ. ಪರಮಾತ್ಮ ಶ್ರೀಹರಿಯಿಂದ ಆಜ್ಞಪ್ತರಾದ ಮಧ್ವಾಚಾರ್ಯರು ವೇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ವೇದಾದಪ್ಯುತ್ತಮಂಚಕ್ರೆಯ ಮಹಾಭಾರತಮುತ್ತಮಂ, ಎಲ್ಲಿ ಪ್ರತಿಯೊಂದು ಪದಗಳಲ್ಲೂ ನಿರ್ಣಯ ಸರ್ವಶಾಸ್ತ್ರಾಣಾಂ ಸದೃಷ್ಟಾಂತೋ ಹಿ ಭಾರತೆ ವಿಷ್ಣು ಸರ್ವೋತ್ತಮತ್ವ ಪಂಚಭೇದ ತಾರತಮ್ಯ ಜಗತ್ಸತ್ಯ ಜೀವಜೀವರ ಭೇದ ಇವಕ್ಕೆಲ್ಲ ದೃಷ್ಟಾಂತಪೂರ್ವಕವಾದ ಶ್ರೇಷ್ಠವಾದ ಕಥೆಗಳನ್ನು ಮೂಲಕವಾಗಿ ನಿರ್ಣಯವನ್ನು ಕೊಟ್ಟಿರತಕ್ಕಂಥದ್ದು ಯಾವುದು? ಮಹಾಭಾರತ. ಅಲ್ಲಿ ವಿಷ್ಣು ಸರ್ವೋತ್ತಮತ್ವ, ದೇವತೆಗಳ ತಾರತಮ್ಯ, ವಾಯು ಜೀವೋತ್ತಮತ್ವ ಮುಂತಾಗ ಹೇಳ್ತಕ್ಕಂಥ ಒಳ್ಳೆಯ ವಾಕ್ಯಗಳ ಸಂಗ್ರಹವನ್ನು ಮಾಡಿದ್ದಾರೆ. ಆ ವೇದವ್ಯಾಸ ದೇವರು ಯಾರಿಗೆ ಅಪ್ಪಣೆ ಕೊಟ್ಟರು ಆ ವೇದವ್ಯಾಸ ದೇವರಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಎಂಬುದಾಗಿ ಇಲ್ಲಿ ನಿರೂಪಣೆಯನ್ನು ಮಾಡತಕ್ಕಂಥವರಾಗಿದ್ದಾರೆ. ಹೀಗೆ 2ನೆಯ ಅಧ್ಯಾಯ ಸುವಾಕ್ಯೋದ್ಧಾರ ಅಂತ, ಅದರಲ್ಲಿ ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ, ಎಲ್ಲ ಗ್ರಂಥಗಳು ಪ್ರಕ್ಷೇಪಗಳಾಗಿವೆ. ಆಚಾರಂತಾರೆ ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ. ಏನಾಗಿತ್ತು ಅಂದರೆ ಕ್ವಚಿತ್ ಗ್ರಂಥಾನ್ ಪ್ರಕ್ಷಿಪಂತಿ ಕ್ವಚಿದಂತರಿತಾನಪಿ
ಕುರ್ಯುಕ್ವಚಿಚ್ಚ ವ್ಯತ್ಯಾಸಂ ಪ್ರಮಾದಾತ್ ಕ್ವಚಿದನ್ಯಥಾ. ಕೆಲವರೆಲ್ಲ ಮಹಾಭಾರತಕ್ಕೆ ಕೈ ಹಾಕಿದ್ದಾರೆ. ತಮಗನುಕೂಲವಾಗುವಂತೆ ಸಕಪೋಲ ಕಲ್ಪಿತವಾಗಿ ಪ್ರಕ್ಷೇಪಗಳನ್ನು ಮಾಡಿಬಿಟ್ಟಿದ್ದಾರೆ. ತಮಗೆ ಬೇಡವಾದ ಭಾಗಗಳನ್ನು ಕೆಲವರು ತೆಗೆದಿದ್ದಾರೆ. ಪರಮಾತ್ಮನಿಗೆ ಅವನ ಸರ್ವೋತ್ತಮತ್ವಕ್ಕೆ ಸಂಗತವಾಗಿರತಕ್ಕಂಥ ಭಾಗಗಳನ್ನು ಸ್ಥಳಾಂತರ ಮಾಡಿದ್ದಾರೆ, ಅಸಂಗತವನ್ನಾಗಿ ಮಾಡಿದ್ದಾರೆ. ಕೆಲವೆಡೆ ಸಜ್ಜನರೂ ಕೂಡ ಭ್ರಾಂತಿಗೆ ಒಳಗಾಗಿ ಪಾಠವ್ಯತ್ಯಾಸವನ್ನು ಮಾಡಿದ್ದಾರೆ, ಅರ್ಥವ್ಯತ್ಯಾಸವನ್ನು ಮಾಡಿದ್ದಾರೆ. ಇದನ್ನು ರಾಘವೇಂದ್ರ ಸ್ವಾಮಿಗಳಂತಾರೆ, ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ. ಹೀಗೆ ಅನುಚ್ಛನ್ನ ಅಪಿ ಗ್ರಂಥಾ ವ್ಯಾಕುಲ ಇತಿ ಸರ್ವಶಃ ಉಚ್ಛನ್ನಾ ಪ್ರಾಯಶಃ ಸರ್ವೇ ಕೋಟ್ಯಂಶೋಪಿನ ವಿದ್ಯತೆ ಅಂತಾರೆ. ಹೀಗೆ ನಾಶವಾಗದೇ ಉಳಿದಿರತಕ್ಕಂಥ ಗ್ರಂಥಗಳು ಕೂಡ, ಏನೋ ಸ್ವಲ್ಪ ಗ್ರಂಥ ಇದೆ, ಆದರೆ ಆ ಗ್ರಂಥವೂ ಕೂಡ ಅಸ್ತವ್ಯಸ್ತವಾಗಿ ಬಿಟ್ಟಿದೆ. ಮೂಲ ರಾಮಾಯಣಾದಿ ಗ್ರಂಥಗಳೆಲ್ಲ ಪ್ರಾಯ ಲುಪ್ತವಾಗಿದೆ. ಕೋಟಿಯಲ್ಲಿ ಒಂದಂಶ ಕೂಡ ಈಗ ನಮಗಿಲ್ಲವಾಗಿದೆ. ಶತಕೋಟಿ ಶ್ಲೋಕದ ಮೂಲ ರಾಮಾಯಣ, 60 ಕೋಟಿ ಶ್ಲೋಕಗಳ ಪಂಚರಾತ್ರ ಗ್ರಂಥಗಳ ಇವತ್ತು ಲುಪ್ತವಾಗಿದೆ, ನಮ್ಮ ಕೈಗೆ ಸಿಗುತ್ತಾ ಇಲ್ಲ, ಅಸ್ತವ್ಯಸ್ತವಾಗಿದೆ. ಉಪಲಬ್ಧವಾಗಿರತಕ್ಕಂಥ ಮಹಾಭಾರತ ದುರಾಗ್ರಹಿಗಳಾದ ಪಂಡಿತರು, ಭ್ರಾಂತಿಗೊಳಗಾದ ಸಜ್ಜನರು ತಾವೇ ಶಾಸ್ತ್ರಾರ್ಥ ನಿರ್ಣಯವನ್ನು ಮಾಡಲಿಕ್ಕೆ ಹೋಗಿ ಅಪಭ್ರಂಶವನ್ನಾಗಿ ಮಾಡಿದ್ದಾರೆ. ಆದ್ದರಿಂದ ಪರಮಾತ್ಮ ಅಪ್ಪಣೆ ಮಾಡಿ, ಹರಿಣಾ ನಿರ್ಣಯಾನ್ ವಚ್ಮಿ ವಿಜಾನನ್ ತತ್ಪ್ರಸಾದತಃ, ವೇದವ್ಯಾಸದೇವರ ಪರಮಾತ್ಮನ ಅಪ್ಪಣೆಯಿಂದ ನಾನಿದನ್ನು ತಿಳಿದು ವಿಚಾರವನ್ನು ಹೇಳ್ತಾ ಇದ್ದೀನಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ದ್ವಿತೀಯ ಬದರಿಯಾತ್ರೆಯ ಸಂದರ್ಭದಲ್ಲಿ ವೇದವ್ಯಾಸದೇವರ ಅರ್ಥವನ್ನು ಹೇಳಿದ್ರು. ಇದನ್ನು ಮಾಡಬೇಕು ಅಂತಂದಾಗ ಮಹಾಭಾರತಕ್ಕೆ ನೀವು ಸರಿಯಾದ ನಿರ್ಣಯವನ್ನು ಬರೀಬೇಕು. ಶ್ಲೋಕಗಳು ಯಾವುದು, ಕಥೆಗಳ ಸಂದರ್ಭ ಏನು, ನಾನು ಯಾಕೆ ಈ ಕಥೆಯನ್ನು ಹೇಳಿದ್ದೀನಿ ಅಂತ ಅನ್ನೋದನ್ನು ಜಗತ್ತು ಮರೆತುಬಿಟ್ಟಿದ್ದಾರೆ. ಆದ್ದರಿಂದ ಭಾರತಕ್ಕೆ ಹೀಗೆ ಅರ್ಥವನ್ನು ಬರೆಯಬೇಕು ಅಂತ ವೇದವ್ಯಾಸದೇವರ ಅಪ್ಪಣೆಯಿಂದ ಸದ್ಗ್ರಂಥಾನಾಂ ಸಮೂಹೇ ಜಗತಿ ವಿಲುಲಿತೆ ಏನ ತದ್ಭಾವಮುಚ್ಚೈಹಿ. ಯಾವ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದರು ಸದ್ಗ್ರಂಥಗಳು ಹೀಗೆ ವಿಲೋಪವಾದಾಗ ಅದರ ಉದ್ಧಾರಕ್ಕೋಸ್ಕರವಾಗಿ ತಾವಿಲ್ಲಿ ಬಂದಿದ್ದಾರೆ. ಅಂತಹ ಮಧ್ವಾಚಾರ್ಯರ ಅರ್ಥವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಹೇಳಲಿಕ್ಕೆ ರಾಘವೇಂದ್ರ ಸ್ವಾಮಿಗಳು ಬಂದಿದ್ದಾರೆ. ಮುಂದಿನ ಪದ್ಯಗಳಲ್ಲಿ ರಾಯರ 2ನೇ ಭಾವಸಂಗ್ರಹದ 2ನೇ ಶ್ಲೋಕದಲ್ಲಿ ಮುಂದೆ ಏನು ಹೇಳ್ತಾರೆ ಎಂಬುದನ್ನು ನಾಳೆ ಸರಿಯಾಗಿ 7 ಗಂಟೆಗೆ ಪುನಃ ಪ್ರವಚನ ಮಾಡೋಣ. ಇವತ್ತಿನ ಪ್ರವಚನ ಸೇವಾಕರ್ತರು ಶ್ರೀಮತಿ ಲೀಲಾ ಪ್ರಸನ್ನ ಮತ್ತು ಪ್ರಸನ್ನ ಸಿಂಹ ಎಂಬತಕ್ಕಂಥವರ ಕುಟುಂಬದವರು JP ನಗರದ ಬೆಂಗಳೂರಿನಲ್ಲಿ ವಾಸವಾಗಿದ್ದಾರೆ. ಇವರು ಇವತ್ತಿನ ಸೇವಾ ತಾವು ಮಾಡ್ತಕ್ಕಂಥವರಾಗಿದ್ದಾರೆ. ಪ್ರವಚನ ಸೇವೆಯನ್ನು ಅವರಿಗೆ ಮತ್ತು ಅವರ ಕುಟುಂಬ ವರ್ಗದವರಿಗೆ ರಾಘವೇಂದ್ರ ಸ್ವಾಮಿಗಳ ಅಂತರ್ಯಾಮಿಯಾಗಿರ್ತಕ್ಕಂತಹ ಆನಂದ ತೀರ್ಥ ಭಗವತ್ಪಾದರು, ಅವರ ಅಂತರ್ಯಾಮಿಯಾದ ಸೀತಾಪತಿ ಶ್ರೀರಾಮಚಂದ್ರ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು, ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಅವರಿಗೆ ಸಲ್ಲಿಸಿ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾವ ಅನುಸೃತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ